ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಕ್ರೈಸ್ತ ಧರ್ಮದ ಉದಯ ಮತ್ತು ಪ್ರಸಾರ ಅಂತಕ್ಕಂಥ ಅಧ್ಯಾಯವನ್ನ ಮುಕ್ತಾಯಗೊಳಿಸಿದ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಇಸ್ಲಾಂ ಧರ್ಮ ಅಥವಾ ಮಹಮ್ಮದೀಯರ ಧರ್ಮ, ಅಥವಾ ಇದನ್ನ ಇನ್ನೊಂದು ರೀತಿ ಏನು ಕರೀತಾರಪ್ಪ ಅಂತಂದ್ರೆ ಮರಳುಗಾಡಿನ ಧರ್ಮ ಅಂತ ಕರೀತಾರೆ. ಕಾರಣ ಏನಪ್ಪಾ ಅಂದ್ರೆ ಈ ಇಸ್ಲಾಂ ಧರ್ಮ ಹುಟ್ಟಿಕೊಂಡಿದ್ದು ಅರೇಬಿಯಾದಲ್ಲಿ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಮರಳುಗಾಡಿನ ಧರ್ಮ ಅಂತ ಕರ್ಸ್ಕೊಳ್ತಕ್ಕಂಥ ಈ ಇಸ್ಲಾಂ ಧರ್ಮವನ್ನು ಏನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಈ ಇಸ್ಲಾಂ ಧರ್ಮದಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಈ ಇಸ್ಲಾಂ ಧರ್ಮದ ಸ್ಥಾಪಕರಾದಂಥ ಮೊಹಮ್ಮದ್ ಪೈಗಂಬರ್ರ ಜೀವನ ಆಗಿರ್ಬೋದು, ಮತ್ತು ಅವರು ಬೋಧಿಸಿರ್ತಕ್ಕಂಥ ಪ್ರಮುಖ ಬೋಧನೆಗಳಾಗಿರ್ಬೋದು, ಹಾಗೂ ಈ ಇಸ್ಲಾಂ ಧರ್ಮ ಒಳಗೊಂಡಂತ ಪ್ರಮುಖ ಪಂಥಗಳು ಹಾಗೂ ಇಸ್ಲಾಂ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಹಬ್ಬಗಳು, ಈ ಎಲ್ಲ ವಿಷಯಗಳನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಅವಧಿಯಲ್ಲಿ ಈ ಇಸ್ಲಾಂ ಧರ್ಮ ಅಂತಕ್ಕಂಥ ಒಂದು ವಿಷಯದಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ನೇರವಾಗಿ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಮೊಹಮ್ಮದ್ ಪೈಗಂಬರ್ರ ಬಗ್ಗೆ ತಿಳಿದುಕೊಳ್ಳೋದು ಮುಂಚೆ ನಾವೇನ್ ಮಾಡೋಣಪ್ಪ ಅಂದ್ರೆ ಇಸ್ಲಾಂ ಧರ್ಮ ಒಳಗೊಂಡಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ ಸಂಕ್ಷಿಪ್ತ ರೀತಿಯಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ತಿಳಿದುಕೋಣ. ಹಾಗಾದ್ರೆ ಈ ಇಸ್ಲಾಂ ಧರ್ಮವನ್ನು ನೋಡತಕ್ಕಂಥ ಸಂದರ್ಭದಲ್ಲಿ ಇಸ್ಲಾಂ ಅಂತಕ್ಕಂಥ ಪದ ಅದು ಏನನ್ನ ಸೂಚಿಸ್ತೈತಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರರ ಪ್ರಕಾರ ಇಸ್ಲಾಂ ಎಂದರೆ ದೇವರಾದ ಅಲ್ಲಾನಿಗೆ ಶರಣಾಗು ಎಂದರ್ಥ. ಹೀಗಾಗಿ ಇಸ್ಲಾಂ ಪದವನ್ನ ಮೊಹಮ್ಮದ್ ಪೈಗಂಬರ್ ಏನಂತ ಅರ್ಥೈಸ್ತಾರಪ್ಪ ಅಂದ್ರ ದೇವರಾದಂತ ಅಲ್ಲಾನಿಗೆ ಶರಣಾಗುವ ವ್ಯಕ್ತಿಯನ್ನ ಇಸ್ಲಾಂ ಧರ್ಮೀಯ ಅಂತ ಕರೀತಾರೆ. ಹೀಗಾಗಿ ಈ ಹಿನ್ನೆಲೆ ಕೇವಲ ದೇವರಾದ ಅಲ್ಲಾನಿಗೆ ಶರಣಾಗು ಅಂತಕ್ಕಂಥ ಅರ್ಥ ಅಷ್ಟೇ ಅಲ್ಲ, ಇಸ್ಲಾಂ ಎಂದರೆ ಇನ್ನೂ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಇಸ್ಲಾಂ ಎಂದರೆ ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಅಂತಾನು ಕರೀತಾರೆ. ಒಟ್ಟಾರೆಯಾಗಿ ಏನೇ ಇರಲಿ, ಈ ಇಸ್ಲಾಂ ಎನ್ನುವುದು ಮೊಹಮ್ಮದ್ ಪೈಗಂಬರಿಂದ ಸ್ಥಾಪನೆಗೊಂಡಂತ ಒಂದು ಮತ. ಹೀಗಾಗಿ ಈ ಇಸ್ಲಾಂ ಧರ್ಮವನ್ನು ನೋಡುವಾಗ ಇದರ ಮುಖ್ಯ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್. ಈ ಮೊಹಮ್ಮದ್ ಪೈಗಂಬರಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಇಸ್ಲಾಂ ಧರ್ಮ ಇದು ಹೊಂದಿರತಕ್ಕಂಥ ತನ್ನ ಒಂದು ಧಾರ್ಮಿಕ ಚಿಹ್ನೆ ಯಾವಪ್ಪ ಅಂದ್ರ ಅರ್ಧ ಚಂದ್ರ ಮತ್ತು ನಕ್ಷತ್ರ. ಇದನ್ನ ನಾವು ಇಸ್ಲಾಂ ಧರ್ಮದ ಧಾರ್ಮಿಕ ಚಿಹ್ನೆ ಅಂತ ಕರಿತೀವಿ. ಹೀಗೆ ಇಸ್ಲಾಂ ಧರ್ಮದ ಧಾರ್ಮಿಕ ಚಿಹ್ನೆಯನ್ನು ನೋಡಿದ ನಂತರ ಈ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತಕ್ಕಂಥ ಪವಿತ್ರ ಗ್ರಂಥ ಯಾವಪ್ಪ ಅಂತಂದ್ರ ಕುರಾನ್. ಈ ಕುರಾನ್ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಪ್ರವಚನ ಎಂದರ್ಥ. ಹೀಗಾಗಿ ಮೊಹಮ್ಮದ್ ಪೈಗಂಬರರಿಗೆ ಬೋಧಿಸಲ್ಪಟ್ಟಂತ ದೈವವಾಣಿಗಳೆಲ್ಲವೂ ನಮಗೆ ಇಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ಕುರಾನಿನಲ್ಲಿ ಕಂಡು ಬರ್ತಾವ. ಹೀಗಾಗಿ ಈ ಕುರಾನ್ ಎನ್ನುವುದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ. ಇನ್ನು ಈ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತಕ್ಕಂಥ ಪ್ರಮುಖ ಧಾರ್ಮಿಕ ಕೇಂದ್ರವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮಸೀದಿ ಅಂತ ಕರಿತೀವಿ. ನಮ್ಮ ಹಿಂದೂಗಳಿಗೆ ಹೆಂಗ ದೇವಾಲಯಗಳು, ಕ್ರಿಶ್ಚಿಯನ್ನಿಗೆ ಚರ್ಚ್ ಕಂಡು ಬರ್ತಾವ, ಹಂಗ ಈ ಇಸ್ಲಾಂ ಧರ್ಮೀಯರ ಧಾರ್ಮಿಕ ಕೇಂದ್ರ ಯಾವಪ್ಪ ಅಂದ್ರೆ ಮಸೀದಿ. ಇನ್ನು ಮಸೀದಿಯನ್ನ ಧಾರ್ಮಿಕ ಕೇಂದ್ರವಾಗಿ ಹೊಂದಿರತಕ್ಕಂಥ ಈ ಇಸ್ಲಾಂ ಧರ್ಮದ ಪವಿತ್ರ ಕ್ಷೇತ್ರ ಯಾವಪ್ಪ ಅಂತಂದ್ರ ಮೆಕ್ಕ. ನಾವು ಹಿಂದೂಗಳು ಹೆಂಗ್ ತೀರ್ಥಯಾತ್ರೆ ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಕಾಶಿ ನಮಗೆ ಪವಿತ್ರ ಕ್ಷೇತ್ರವಾಗಿ ಕಂಡು ಬರುತ್ತೆ, ಹಂಗ ಇಸ್ಲಾಂ ಧರ್ಮೀಯರ ಪವಿತ್ರ ಕ್ಷೇತ್ರ ಯಾವಪ್ಪ ಅಂದ್ರೆ ಮೆಕ್ಕ. ಅಷ್ಟೇ ಅಲ್ಲದೆ ಈ ಇಸ್ಲಾಂ ಧರ್ಮದ ಧಾರ್ಮಿಕ ಗುರು ಅಥವಾ ಆಧ್ಯಾತ್ಮಿಕ ಮುಖಂಡನನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಖಲೀಫ ಅಂತ ಕರಿತೀವಿ. ಖಲೀಫ ಎಂಬುವನೇನಕಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಧಾರ್ಮಿಕ ಮುಖಂಡ ಅಥವಾ ಆಧ್ಯಾತ್ಮಿಕ ಗುರುವಾಗಿ ಕಂಡು ಬರ್ತಾನೆ. ಅಷ್ಟೇ ಅಲ್ಲದೆ ಈ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದ ಮುಖ್ಯವಾಗಿ 4 ಹಬ್ಬಗಳು ಕಂಡು ಬರ್ತಾವ. ಉದಾಹರಣೆಗೆ ರಂಜಾನ್ ಆಗಿರ್ಬಹುದು, ಈದ್ ಆಗಿರ್ಬಹುದು, ಬಕ್ರೀದ್ ಆಗಿರ್ಬಹುದು, ಮೊಹರಂ ಆಗಿರ್ಬೋದು. ಇವು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಮುಖ ಹಬ್ಬಗಳು. ಹೀಗೆ ಇಷ್ಟೆಲ್ಲ ವಿಷಯಗಳು ನೋಡಿದ ನಂತರ ನಾವೇನ್ ಮಾಡೋಣಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಸ್ಥಾಪನೆ ಮತ್ತು ಹಿನ್ನೆಲೆ ಬಗ್ಗೆ ತಿಳ್ಕೋಣ. ಹಾಗಾದ್ರೆ ನೇರವಾಗಿ ಇಸ್ಲಾಂ ಧರ್ಮದ ಹಿನ್ನೆಲೆಗೆ ಬಂದಾಗ ಈ ಇಸ್ಲಾಂ ಧರ್ಮದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 18% ಪಾಲನ್ನ ಯಾವ್ದು ಹೊಂದಿತ್ತಪ್ಪ ಅಂದ್ರೆ ಇಸ್ಲಾಂ ಧರ್ಮ. ಹೀಗಾಗಿ ಇದು ಕ್ರಿಶ್ಚಿಯನ್ ಧರ್ಮದ ನಂತರ ಪ್ರಪಂಚದ 2ನೇ ಒಂದು ದೊಡ್ಡ ಧರ್ಮ ಯಾವ್ದ್ರಿ ಇಸ್ಲಾಂ ಧರ್ಮ. ಇದು PU ಟೆಕ್ಸ್ಟ್ ಬುಕ್ ಪ್ರಕಾರ ಸದ್ಯ 2022ರ ಅಂಕಿ ಅಂಶಗಳ ಪ್ರಕಾರ ಇದು ಇಂದು ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 25.8% ಜನಸಂಖ್ಯೆಯ ಪಾಲನ್ನ ಹೊಂದೈತಿ ಯಾವ್ದ್ರಿ ಈ ಇಸ್ಲಾಂ ಧರ್ಮ. ಹೀಗಾಗಿ ಪ್ರಪಂಚದಲ್ಲಿ ಸದ್ಯ ಕಂಡು ಬರ್ತಕ್ಕಂಥ ಒಟ್ಟು
ಇಸ್ಲಾಂ ಧರ್ಮೀಯರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 25.8. ಹೀಗೆ ಇಷ್ಟೊಂದು ಬೃಹತ್ ಸಂಖ್ಯೆಯ ಅನುಯಾಯಿಗಳನ್ನ ಒಳಗೊಂಡಂತಹ ಈ ಇಸ್ಲಾಂ ಧರ್ಮವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮರಳುಗಾಡಿನ ಧರ್ಮ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂತಂದ್ರೆ ಇದು ಮೂಲತಃ ಅರೇಬಿಯಾದಲ್ಲಿ ಹುಟ್ಟಿಕೊಂಡಂತ ಧರ್ಮ. ಎಲ್ರಿ? ಅರೇಬಿಯಾ. ಹೀಗಾದ್ರೆ ಅರೇಬಿಯಾದಲ್ಲಿ ಹುಟ್ಟಿಕೊಂಡಂತ ಈ ಇಸ್ಲಾಂ ಧರ್ಮದ ಸ್ಥಾಪನೆ ಮತ್ತು ಹಿನ್ನೆಲೆಗೆ ಬಂದಾಗ ಅಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬರೋದು ಯಾರಪ್ಪ ಅಂತಂದ್ರೆ ಅರಬ್ಬರು. ಹಾಗಾದ್ರೆ ಆ ಅರಬ್ಬರಲ್ಲಿ ಮನೆ ಮಾಡಿರ್ತಕ್ಕಂಥ ಮೂಢನಂಬಿಕೆ ಮತ್ತು ಅಂಧ ಆಚರಣೆಗಳನ್ನ ತೆಗೆದು ಹಾಕಿ ಅರಬ್ಬರಿಗೆ ಒಂದು ಧಾರ್ಮಿಕ ಚೌಕಟ್ಟನ್ನ ಒದಗಿಸುವ ಸಲುವಾಗಿ ಮಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ಇಸ್ಲಾಂ ಮತವನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಇಸ್ಲಾಂ ಮತದ ಸ್ಥಾಪನೆಯ ಹಿನ್ನೆಲೆಗೆ ಬಂದಾಗ ಮೂಲತಃ ಅರಬ್ಬರು ಅಂತ ಬಂದಾಗ ಇವ್ರು ಎಲ್ಲಿ ಕಂಡು ಬರ್ತಾರ್ರಿ? ಅರೇಬಿಯಾ. ಹಾಗಾದ್ರೆ ಅರೇಬಿಯಾ ಅನ್ನೋದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ನಮ್ಮ ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಥಳ. ಯಾವ್ದ್ರಿ? ಈ ಅರೇಬಿಯಾ. ಈ ಅರೇಬಿಯಾದಲ್ಲಿ ಕಂಡು ಬರ್ತಕ್ಕಂಥ ಎರಡು ಮುಖ್ಯ ನಗರಗಳು ಯಾವಾಗಿದ್ದಪ್ಪ ಅಂತಂದ್ರೆ ಒಂದು ಮೆಕ್ಕಾ, ಇನ್ನೊಂದು ಮದೀನಾ. ಈ ಮೆಕ್ಕಾ ಮತ್ತು ಮದೀನಾ ನಗರಗಳಲ್ಲಿ ವಾಸವಾಗಿರ್ತಕ್ಕಂಥ ಜನಾಂಗವೇ ಯಾವಾಗಿತ್ತಪ್ಪ ಅಂದ್ರೆ ಅರಬ್ ಅಂತಕ್ಕಂಥ ಜನಾಂಗ. ಈ ಅರಬ್ ಜನಾಂಗ ಈ ಅರೇಬಿಯಾದ ಮೆಕ್ಕಾ ಮತ್ತು ಮದೀನಾದಲ್ಲಿ ವಾಸವಾಗ್ತಕ್ಕಂಥ ಸಂದರ್ಭದಲ್ಲಿ ಇವರ ಮುಖ್ಯ ವೃತ್ತಿ ಏನಾಗಿತ್ತಪ್ಪ ಅಂತಂದ್ರೆ ಒಂಟೆಗಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ವೃತ್ತಿ. ಯಾವ ವೃತ್ತಿ ರೀ? ಒಂಟೆಗಳನ್ನ ಮಾರಾಟ ಮಾಡ್ತಿದ್ರಿ. ಕಾರಣ ಏನಪ್ಪಾ ಅಂದ್ರ ಈ ಅರೇಬಿಯಾ ಅಂತ ಬಂದಾಗ ಇದು ಮರಳುಗಾಡಿನ ಪ್ರದೇಶವಾಗಿದ್ದರಿಂದಾಗಿ 80% ಅಲ್ಲಿನ ಭೂಮಿ ಏನಾಗಿತ್ರಿ? ಮರಳನ್ನ ಹೊಂದಿತ್ತು. ಹೀಗಾಗಿ ಅಲ್ಲಿ ನಮಗೆ ವ್ಯವಸಾಯ ಅಷ್ಟೊಂದು ಸುಲಭ ಸಾಧ್ಯವಾಗಿರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ 80% ಜನರು ಒಂಟೆಗಳನ್ನ ಸಾಕಾಣಿಕೆ ಮಾಡಿ ಅದನ್ನ ಮಾರಾಟ ಮಾಡ್ತಕ್ಕಂಥ ಒಂದು ವೃತ್ತಿಯನ್ನು ಹೊಂದಿದ್ರು. ಹೀಗಾಗಿ ಈ ಒಂಟೆಗಳನ್ನ ಸಾಕುವ ಮುಖೇನ ಆ ಒಂಟೆಗಳು ಅರಬರಿಗೆ ಏನ್ ಮಾಡ್ತಿದ್ವಪ್ಪ ಅಂದ್ರ ಹಾಲು ಮತ್ತು ಮಾಂಸವನ್ನ ಒದಗಿಸ್ತಿದ್ವು. ಹೀಗೆ ಇಂತಹ ಪರಿಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂತಹ ಈ ಅರಬರು ಒಂಟೆಗಳನ್ನ ಸಾಕಾಣಿಕೆ ಮಾಡುವ ಮುಖೇನ ತಮ್ಮ ಒಂದು ವೃತ್ತಿಯನ್ನು ಅನುಸರಿಸುವುದರ ಜೊತೆಗೇನೆ ಕೆಲವೊಂದಿಷ್ಟು ಬೆಳೆಗಳನ್ನ ಬೆಳಿತಿದ್ರು. ಆ ಕೆಲವೊಂದಿಷ್ಟು ಬೆಳೆಗಳು ಯಾವಪ್ಪ ಅಂತಂದ್ರ ಖರ್ಜೂರ ಆಗಿರ್ಬಹುದು, ದಾಳಿಂಬೆ, ನಿಂಬೆ, ಜಲ್ದರು ಅಂತಕ್ಕಂಥ ಹಣ್ಣು, ಕಿತ್ತಳೆ ಮತ್ತು ಬಾಳೆ. ಹೀಗೆ ಈ ರೀತಿಯಾದಂತ ಒಂದು ಬೆಳೆಗಳನ್ನು ಬೆಳಿತಿದ್ರು. ಆದ್ರ ಇವೆಲ್ಲವೂ ಅಲ್ಪ ಪ್ರಮಾಣದಲ್ಲಿ. ಕಾರಣ ಏನಪ್ಪಾ ಅಂದ್ರ ಈ ಅರೇಬಿಯಾ ಪ್ರದೇಶ ಸಂಪೂರ್ಣವಾಗಿ ಮರಳುಗಾಡಿನಿಂದ ಕೂಡಿದ್ದ ಕಾರಣಕ್ಕಾಗಿ ಅಲ್ಲಿ ಮಳೆಯ ಪ್ರಮಾಣ ಏನಾಗಿತ್ರಿ? ಬಹಳಷ್ಟು ಕಡಿಮೆ ಇತ್ತು. ಇಂತಹ ಸಂದರ್ಭದಲ್ಲಿ ಕೆಲವು ಭೂಭಾಗಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ತೋಟಗಾರಿಕೆಯ ಬೆಳೆಗಳನ್ನ ಬೆಳೆತಿದ್ರು. ಆದ್ರೆ ಈ ತೋಟಗಾರಿಕಾ ಬೆಳೆಗಳನ್ನ ಹೊರತುಪಡಿಸಿದ್ರ ಅವರ ಮುಖ್ಯ ವೃತ್ತಿ ಏನಾಗಿತ್ತಪ್ಪ ಅಂದ್ರೆ ಒಂಟೆಗಳನ್ನ ಸಾಕಾಣಿಕೆ ಮಾಡುವುದು ಮತ್ತು ಮಾರಾಟ ಮಾಡುವುದು. ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಸರಕುಗಳನ್ನ ಸಾಗಿಸಲಿಕ್ಕೆ ಅವರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಒಂಟೆ ಮತ್ತು ಕುದುರೆಗಳನ್ನ ಬಳಸ್ತಿದ್ರು. ಹೀಗೆ ಒಂಟೆ ಮತ್ತು ಕುದುರೆಗಳನ್ನ ಬಳಸುವ ಮುಖೇನ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂತ ಇವರ ಜೀವನ ಏನಾಗಿತ್ತಪ್ಪ ಅಂದ್ರ ಅತ್ಯಂತ ಶ್ರಮದಾಯಕ ಮತ್ತು ಕಷ್ಟಕರವಾಗಿತ್ತು. ಹೀಗಾಗಿ ಈ ಶ್ರಮದಾಯಕ ಜೀವನ ನಡೆಸ್ತಕ್ಕಂಥ ಈ ಅರಬ್ಬರಲ್ಲಿ ತಮ್ಮದೇ ಆದಂತ ಒಂದು ಐಕ್ಯತೆ ಇಲ್ಲದ ಕಾರಣಕ್ಕಾಗಿ ಇವರು ಪದೇ ಪದೇ ಓಯಾಸಿಸ್ ಮತ್ತು ಹುಲ್ಲುಗಾವಲಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮಲ್ಲೇ ಕಚ್ಚಾಡ್ತಿದ್ರು ಅಥವಾ ಜಗಳವನ್ನ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಉತ್ತರ ಸಿರಿಯಾ ಮತ್ತು ಇರಾಕ್ನಿಂದ ಬಂದಂತ ತಮ್ಮ ಒಂದು ಸರಕುಗಳನ್ನ ಇವರು ಅರೇಬಿಯಾದ ದಕ್ಷಿಣ ಕರಾವಳಿಗೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಸಾಗಾಣಿಕೆ ಮಾಡ್ತಿದ್ರು. ಹೀಗೆ ಈ ರೀತಿಯ ಒಂದು ಸಾಗಾಣಿಕೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂತ ಈ ಅರಬರ ಜೀವನ ಅಂತ ಬಂದಾಗ ಇವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನಾಗಿದ್ರಪ್ಪ ಅಂದ್ರ ಸಂಪೂರ್ಣ ಹಿಂದುಳಿದಿದ್ರು. ಹೀಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಈ ಅರಬರಲ್ಲಿ ಕೆಲವೊಂದಿಷ್ಟು ಕೆಟ್ಟ ಹವ್ಯಾಸಗಳಿದ್ದು. ಏನಪ್ಪಾ ಅಂದ್ರ ಕಳ್ಳತನದಲ್ಲಿ ತೊಡಗಿದ್ರು. ಹೀಗಾಗಿ ನಗರಗಳನ್ನ ಲೂಟಿ ಮಾಡ್ತಿದ್ರು, ಒಂಟೆಗಳನ್ನ ಕಳುವು ಮಾಡ್ತಿದ್ರು, ಅಷ್ಟೇ ಅಲ್ಲದೆ ಜೂಜಾಟವನ್ನ ಆಡ್ತಿದ್ರು. ಹೀಗೆ ಈ ರೀತಿಯ ಕೆಟ್ಟ ಹವ್ಯಾಸಗಳನ್ನ ಹೊಂದಿರತಕ್ಕಂತ ಈ ಅರಬರ ಧಾರ್ಮಿಕ ಹಿನ್ನೆಲೆಗೆ ಬಂದಾಗ ಅಲ್ಲಿಯೂ ಕೂಡ ಈ ಅರಬರು ಏನಾಗಿದ್ರಪ್ಪ ಅಂತಂದ್ರ ಬಹು ದೇವತಾರಾಧನೆಯನ್ನ
ಆಚರಣೆ ಮಾಡುವ ಮುಖೇನ ಇವರು ಅಂಧ ಆಚರಣೆಗಳಲ್ಲಿ ತೊಡಗಿದ್ರು. ಸುಮಾರು 360ಕ್ಕೂ ಹೆಚ್ಚಿನ ದೇವರುಗಳನ್ನ ಪೂಜೆ ಮಾಡ್ತಿದ್ರು. ಹೀಗೆ 360ಕ್ಕೂ ಹೆಚ್ಚಿನ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥ ಈ ಅರಬ್ಬರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಧಾರ್ಮಿಕ ಚೌಕಟ್ಟು ಇರಲಿಲ್ಲ, ನೈತಿಕ ಜೀವನವೂ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಅಲೆಮಾರಿ ಜೀವನವನ್ನು ನಡೆಸ್ತಕ್ಕಂತಹ ಈ ಅರಬ್ಬರನ್ನ ಒಂದುಗೂಡಿಸುವ ಪ್ರಯತ್ನವನ್ನ ಮೊದಲಿಗೆ ಯಾರು ಮಾಡ್ತಾರಪ್ಪ ಅಂದ್ರ ಅಬ್ರಾಹಿಂ ಅಂತಕ್ಕಂಥ ವ್ಯಕ್ತಿ. ಈ ಅಬ್ರಾಹಿಂ ಏನ್ ಮಾಡ್ತಾನಪ್ಪ ಅಂದ್ರ ಕ್ರಿಸ್ತ ಶಕ 6ರಲ್ಲಿ ಗೆಬ್ರಿಯಲ್ ಅಂತಕ್ಕಂಥ ಒಬ್ಬ ದೇವದೂತನಿಂದ ಪಡೆದುಕೊಂಡಂತಹ ಒಂದು ಶಿಲೆಯನ್ನ ಪೂಜಿಸುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ದೇವಾಲಯವನ್ನ ನಿರ್ಮಾಣ ಮಾಡಿಕೊಡ್ತಾನೆ. ಹೀಗಾಗಿ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಕಾಬಾ ಶಿಲೆ ಅಂತ ಕರಿತೀವಿ. ಹೀಗೆ ಅಬ್ರಾಹಂನಿಂದಾಗಿ ಈ ಮೆಕ್ಕಾದಲ್ಲಿ ಏನಾಗತ್ತಪ್ಪ ಅಂತಂದ್ರ ಕಾಬಾ ಶಿಲೆಯ ಒಂದು ದೇವಾಲಯ ನಿರ್ಮಾಣ ಆರಂಭ ಆಕತಿ. ಈ ಕಾಬಾ ಶಿಲೆ ದೇವಾಲಯ ನಿರ್ಮಾಣ ಆರಂಭವಾದರೂ ಕೂಡ ಅರಬ್ಬರಿಗೆ ಯಾವುದೇ ರೀತಿಯ ಒಂದು ಧಾರ್ಮಿಕ ಚೌಕಟ್ಟು ಒದಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅರಬ್ಬರಲ್ಲಿ ಇರ್ತಕ್ಕಂತಹ ಮೂಢನಂಬಿಕೆ, ಅಂಧ ಆಚರಣೆಗಳನ್ನ ಹಾಗೂ ಬಹು ದೇವತಾರಾಧನೆಯನ್ನ ತೆಗೆದು ಹಾಕಿ ಅರಬ್ಬರಲ್ಲಿ ನೈತಿಕತೆ ಮತ್ತು ಧಾರ್ಮಿಕ ಚೌಕಟ್ಟನ್ನ ಒದಗಿಸುವ ಸಲುವಾಗಿ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರಪ್ಪ ಅಂದ್ರ ಈ ಇಸ್ಲಾಂ ಮತವನ್ನ ಸ್ಥಾಪನೆ ಮಾಡ್ತಾರೆ. ಹೀಗೆ ಈ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಇಂದ ಏನಾಗತ್ತಪ್ಪ ಅಂದ್ರ ಈ ಇಸ್ಲಾಂ ಧರ್ಮ ಆರಂಭ ಆಗತ್ತೆ. ಇಷ್ಟೆಲ್ಲಾ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿದ ನಂತರ ಸದ್ಯ ನಾವು ನೇರವಾಗಿ ಏನ್ ಮಾಡೋಣಪ್ಪ ಅಂತಂದ್ರ ಈ ಇಸ್ಲಾಂ ಧರ್ಮದ ಸ್ಥಾಪಕರಾದಂತ ಮೊಹಮ್ಮದ್ ಪೈಗಂಬರರ ಆರಂಭಿಕ ಜೀವನದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಪ್ರವಾದಿ ಮಹಮ್ಮದರ ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಇವರು ಮೂಲತಃ ಅರೇಬಿಯಾದಲ್ಲಿ ಕಂಡು ಬರ್ತಕ್ಕಂತಹ ಮೆಕ್ಕಾದಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರ್ರಿ? ಅರೇಬಿಯಾದಲ್ಲಿ ಕಂಡು ಬರ್ತಕ್ಕಂಥ ಮೆಕ್ಕಾ ಅಂತಕ್ಕಂಥ ನಗರ ಜನಿಸ್ತಾರೆ. ಹೀಗಾಗಿ ಆ ಮೆಕ್ಕಾ ನಗರದಲ್ಲಿ ಜನಿಸಿರ್ತಕ್ಕಂಥ ಪ್ರವಾದಿ ಮಹಮ್ಮದ್ ಇವರು ಮೂಲತಃ ಕುರೇಶಿ ಅಂತಕ್ಕಂಥ ಒಂದು ಬುಡಕಟ್ಟಿಗೆ ಸೇರಿದ ಬಾನು ಹಸೀಂ ಸಂತತಿಯಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರ್ರಿ? ಕುರೇಶಿ ಬುಡಕಟ್ಟಿಗೆ ಸೇರಿದ ಬಾನು ಹಸೀಂ ಸಂತತಿಯಲ್ಲಿ ಜನಿಸ್ತಾರೆ. ಹೀಗೆ ಈ ಬಾನು ಹಸೀಂ ಸಂತತಿಯಲ್ಲಿ ಜನಿಸಿರ್ತಕ್ಕಂಥ ಪ್ರವಾದಿ ಮಹಮ್ಮದರ ಜನನದ ಹಿನ್ನೆಲೆಗೆ ಬಂದಾಗ ಇವರು ಕ್ರಿಸ್ತ ಶಕ 570ರಲ್ಲಿ ಜನಿಸ್ತಾರೆ. ಕೆಲವೊಂದು ಎಕ್ಸಾಕ್ಟ್ ಡೇಟ್ ಅಲ್ರಿ, ಕೆಲವೊಂದು ಕಡೆ ಕೊಡ್ತಾರೆ ಏಪ್ರಿಲ್ 20 ಅಂತೇಳಿ. ಇದು ಎಕ್ಸಾಕ್ಟ್ ಅಲ್ಲ. ಏಪ್ರಿಲ್ 20 ಹೊರತುಪಡಿಸಿರ ಈ ಪ್ರವಾದಿ ಮಹಮ್ಮದರು ಜನಿಸಿದ ವರ್ಷ ಯಾವಪ್ಪ ಅಂದ್ರ 570. ಹೀಗೆ 570ರಲ್ಲಿ ಜನಿಸಿರ್ತಕ್ಕಂಥ ಈ ಪ್ರವಾದಿ ಮಹಮ್ಮದರ ತಂದೆ ತಾಯಿಗಳ ಹಿನ್ನೆಲೆಗೆ ಬಂದಾಗ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಹೀಗೆ ತಂದೆ ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ ಉದರದಲ್ಲಿ ಯಾರು ಜನಿಸ್ತಾರಪ್ಪ ಅಂದ್ರೆ ಪ್ರವಾದಿ ಮಹಮ್ಮದರು. ಆದ್ರ ಬಾಲ್ಯದಲ್ಲಿಯೇ ಇವರು ತಮ್ಮ ತಂದೆ ತಾಯಿಗಳನ್ನ ಕಳೆದುಕೋತಾರೆ. ಯಾವ ರೀತಿಪ್ಪ ಅಂತಂದ್ರ ಪ್ರವಾದಿ ಮಹಮ್ಮದರು ಜನನವಾಗುವ 6 ತಿಂಗಳ ಮುಂಚೆ ಯಾರು ಮರಣಪ್ತಾರಪ್ಪ ಅಂದ್ರ ಅವರ ತಂದೆಯಾದಂತ ಅಬ್ದುಲ್ಲಾ ಮರಣಪ್ತಾರು. ಹೀಗಾಗಿ ತಾವು ಹುಟ್ಟುವ 6 ತಿಂಗಳ ಮುಂಚೆನೆ ತಮ್ಮ ತಂದೆಯಾದಂತ ಅಬ್ದುಲ್ಲಾನನ್ನ ಕಳೆದುಕೋತಾರೋ. ನಂತರ ತಾವು ಜನಿಸಿದ 6 ವರ್ಷಗಳ ಬಳಿಕ ಅಂದ್ರ ಕ್ರಿಸ್ತ ಶಕ 576ರಲ್ಲಿ ತಮ್ಮ ತಾಯಿಯಾದಂತ ಅಮೀನಾಳನ್ನ ಕಳೆದುಕೊಳ್ತಾರೆ. ಹೀಗೆ ಒಟ್ಟಾರೆಯಾಗಿ ಬಾಲ್ಯದಲ್ಲಿಯೇ ಈ ಮಹಮ್ಮದರು ಏನಾಕರಪ್ಪ ಅಂದ್ರ ತಮ್ಮ ತಂದೆ ತಾಯಿಗಳನ್ನ ಕಳೆದುಕೊಳ್ತಾರೆ. ಹೀಗೆ ತಂದೆ ತಾಯಿಗಳನ್ನ ಕಳೆದುಕೊಂಡಂತಹ ಪ್ರವಾದಿ ಮಹಮ್ಮದರು ತಮ್ಮ ಅಜ್ಜನಾದಂತಹ ಮುತ್ತಲೀಬ್ ಮತ್ತು ಚಿಕ್ಕಪ್ಪನಾದಂತಹ ಅಬೂ ತಾಲಿಬ್ ಇವರ ಆಶ್ರಯದಲ್ಲಿ ಬೆಳೆಯಲಿಕ್ಕೆ ಆರಂಭಿಸ್ತಾರೆ. ತಂದೆ ತಾಯಿಗಳನ್ನ ಕಳೆದುಕೊಂಡಂತ ಪ್ರವಾದಿ ಮಹಮ್ಮದರನ್ನ ಅವರ ಅಜ್ಜನಾದಂತ ಮುತ್ತಲೀಬ್ ಹಾಗೂ ಚಿಕ್ಕಪ್ಪನಾದಂತ ಅಬೂ ತಾಲಿಬ್ ಇವರಿಬ್ಬರು ಆರೈಕೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ತಮ್ಮ ಒಂದು ಎಲ್ಲ ಬಾಲ್ಯ ಜೀವನವನ್ನ ಅಜ್ಜ ಮತ್ತು ತಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಕಳೆಯುತ್ತಾರೆ. ತದನಂತರದ ಅವಧಿಯಲ್ಲಿ ಮೂಲತಃ ತಮ್ಮ ಮನೆಯಲ್ಲಿ ಬಡತನವಿದ್ದ ಕಾರಣದಿಂದಾಗಿ ಈ ಮಹಮ್ಮದರು ಏನಕರಪ್ಪ ಅಂತಂದ್ರ ಬಾಲ್ಯದಲ್ಲಿಯೇ
ಶಿಕ್ಷಣದಿಂದ ವಂಚಿತರಾಗ್ತಾರೆ. ಹೀಗೆ ಬಾಲ್ಯದಲ್ಲಿ ಶಿಕ್ಷಣದಿಂದ ವಂಚಿತರಾದಂತಹ ಈ ಮಹಮ್ಮದರು ತದನಂತರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕುರಿ ಮತ್ತು ಒಂಟೆಗಳನ್ನ ಮೇಯಿಸುವ ತರಬೇತಿಯನ್ನ ಪಡೆದುಕೊಳ್ತಾರೆ. ಏನನ್ನರಿ? ಕುರಿ ಮತ್ತು ಒಂಟೆಗಳನ್ನ ಮೇಯಿಸುವ ತರಬೇತಿಯನ್ನ ಪಡೆದುಕೊಳ್ತಾರೆ. ಹೀಗೆ ಆ ತರಬೇತಿಯನ್ನ ಪಡೆದುಕೊಂಡ ನಂತರ ತಮ್ಮ ಅತಿ ಹೆಚ್ಚಿನ ಸಮಯವನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ವರ್ತಕರ ಗುಂಪುಗಳೊಂದಿಗೆ ಕಳೆಯಲಿಕ್ಕೆ ಆರಂಭಿಸ್ತಾರೆ. ವರ್ತಕರ ಅಂದ್ರೆ ವ್ಯಾಪಾರಿ ಗುಂಪುಗಳ, ಒಂಟೆಗಳನ್ನ ಮಾರಾಟ ಮಾಡ್ತಕ್ಕಂಥ ಆ ವರ್ತಕ ಗುಂಪುಗಳೊಂದಿಗೆ ತಮ್ಮ ದಿನದ ಅತಿ ಹೆಚ್ಚಿನ ಸಮಯವನ್ನೆಲ್ಲ ಅವರೊಂದಿಗೆ ಕಳೆಯಲಿಕ್ಕೆ ಆರಂಭಿಸ್ತಾರೋ. ಅಷ್ಟೇ ಅಲ್ಲದೆ ಬಾಲ್ಯದಿಂದಲೇ ಯುವಕನಾಗುವವರೆಗೂ ಕೂಡ ಮಹಮ್ಮದರು ಏನಾಗಿರ್ತಾರಪ್ಪ ಅಂದ್ರ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ವ್ಯಕ್ತಿಯಾಗಿರ್ತಾರೆ. ಹೀಗಾಗಿ ಅವನ ಪ್ರಾಮಾಣಿಕತೆಯನ್ನ ಮೆಚ್ಚಿರ್ತಕ್ಕಂಥ ಈ ವರ್ತಕರ ಗುಂಪು ಮಹಮ್ಮದರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಅಮೀನ್ ಎಂದು ಕರೆಯಲಿಕ್ಕೆ ಆರಂಭಿಸ್ತಾರೆ. ಅಮೀನ್ ಎಂದರೆ ವಿಶ್ವಾಸಾರ್ಹ ವ್ಯಕ್ತಿ ಅಥವಾ ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಎಂದರ್ಥ. ಹೀಗೆ ಇದಾದ ಬಳಿಕ ಮುಹಮ್ಮದರು ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ರಿಸ್ತ ಶಕ 595ರಲ್ಲಿ ಅಂದ್ರ ತಮ್ಮ 25ನೇ ವಯಸ್ಸಿನಲ್ಲಿ ಆ ವರ್ತಕ ಗುಂಪುಗಳೊಂದಿಗೆ ಒಂಟೆಯನ್ನ ಮೇಯಿಸುವ ತರಬೇತಿಯನ್ನ ಪಡೆದುಕೊಂಡ ಕೆಲವು ವರ್ಷಗಳ ನಂತರ ಅಂದ್ರ ತಮ್ಮ 25ನೇ ವಯಸ್ಸಿನಲ್ಲಿ ಖದೀಜಾ ಎಂಬ ಶ್ರೀಮಂತ ಮಹಿಳೆಯ ಬಳಿ, ಯಾರ ಬಳಿ ರೀ? ಖದೀಜಾ ಎಂಬ ಶ್ರೀಮಂತ ಮಹಿಳೆಯ ಬಳಿ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂಟೆಗಳನ್ನ ಮಾರಾಟ ಮಾಡುವ ಕೆಲಸಕ್ಕೆ ಸೇರಿಕೋತಾರೆ. ಯಾರ್ರೀ? ಮಹಮ್ಮದರು. ಯಾವಾಗ್ರಿ? ಕ್ರಿಸ್ತ ಶಕ 595ರಲ್ಲಿ. ಎಷ್ಟನೇ ವಯಸ್ಸಿನಲ್ಲಿ? ತಮ್ಮ 25ನೇ ವಯಸ್ಸಿನಲ್ಲಿ ಖದೀಜಾ ಎಂಬ ಶ್ರೀಮಂತ ಮಹಿಳೆಯ ಬಳಿ ಒಂಟೆಗಳನ್ನ ಮಾರಾಟ ಮಾಡ್ತಕ್ಕಂಥ ಕೆಲಸಕ್ಕೆ ಸೇರಿಕೊಂಡು ಆ ಸಂದರ್ಭದಲ್ಲಿ ಈ ಖದೀಜಾಳ ಬಳಿ ಇರ್ತಕ್ಕಂಥ ಒಂಟೆಗಳನ್ನ ಸಿರಿಯಾ ಮತ್ತು ಪ್ಯಾಲೆಸ್ತೈನ್ ಈ ಸ್ಥಳಗಳಿಗೆ ಮಾರಾಟ ಮಾಡಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಆ ಖದೀಜಾಳ ಬಳಿ ಇರ್ತಕ್ಕಂಥ ಒಂಟೆಗಳನ್ನ ಸಿರಿಯಾ ಮತ್ತು ಪ್ಯಾಲೆಸ್ತಾನ್ಗಳಿಗೆ ಮಾರಾಟ ಮಾಡಲಿಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೋದಾಗ ಅಂದ್ರ ಸಿರಿಯಾ ಮತ್ತು ಪ್ಯಾಲೆಸ್ತಾನ್ ಸ್ಥಳಗಳಿಗೆ ಹೋದಾಗ ಮಹಮ್ಮದರಿಗೆ ಯಾರ ಪರಿಚಯ ಉಂಟಾಕತ್ತಪ್ಪ ಅಂದ್ರ ಅಲ್ಲಿನ ಮೂಲ ನಿವಾಸಿಗಳಾದಂತ ಯಹೂದಿಗಳು ಮತ್ತು ಕ್ರಿಶ್ಚಿಯನರ ಒಂದು ಪರಿಚಯ ಆಗತ್ತೆ. ಯಾರಿಗ್ರಿ? ಮಹಮ್ಮದರಿಗೆ. ಹೀಗೆ ಯಹೂದಿಗಳು ಮತ್ತು ಕ್ರಿಶ್ಚಿಯನರನ್ನ ಪರಿಚಯ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಮಹಮ್ಮದರ ಮೇಲೆ ಗಂಭೀರ ಪರಿಣಾಮ ಬೀರ್ತಕ್ಕಂಥ ಒಂದು ಅಂಶ ಅವರ ಗಮನಕ್ಕೆ ಬರುತ್ತೆ. ಯಾವ ಅಂಶಪ್ಪ ಅಂತಂದ್ರ ಸಿರಿಯಾ ಮತ್ತು ಪ್ಯಾಲೆಸ್ತಾನಲ್ಲಿ ಕಂಡು ಬರ್ತಕ್ಕಂಥ ಯಹೂದಿಗಳು, ಆ ಯಹೂದಿಗಳು ಆಚರಣೆ ಮಾಡ್ತಕ್ಕಂಥ ಜಹೋವಾ ಅಂತಕ್ಕಂಥ ಏಕದೇವತಾರಾಧನೆ, ಈ ಏಕದೇವರನ್ನ ಪೂಜೆ ಮಾಡತಕ್ಕಂಥ ಒಂದು ಅಂಶ ಮಹಮ್ಮದರ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತೈತಿ. ಹೀಗೆ ಏಕದೇವರ ಆಚರಣೆ ಬಗ್ಗೆ ಆಳವಾಗಿ ತಿಳಿದುಕೊಂಡ ನಂತರ ಮಹಮ್ಮದರು ಏನ್ ಮಾಡ್ತಾರಪ್ಪ ಅಂತಂದ್ರ ತಮಗಿಂತಲೂ 15 ವರ್ಷ ಹಿರಿಯವಳಾದಂತಹ ಖದೀಜ್ ಎಂಬ ವಿಧವೆಯನ್ನ ವಿವಾಹವಾಗ್ತಾರ. ಯಾರ್ರೀ? ಮಹಮ್ಮದ್ ಪೈಗಂಬರ್. ಇಲ್ಲಿ ಕನ್ಫ್ಯೂಸ್ ಐತ್ರಿ. ಇಲ್ಲಿ ಖದೀಜಾ ಎಂಬೋಳನ್ನೇ ವಿವಾಹ ಆಕಾರೋ ಅಥವಾ ಖದೀಜ್ ಎಂಬೋಳು ಮತ್ತೊಬ್ಬ ಬೇರೆ ಮಹಿಳೆ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಏನೇ ಇರಲಿ, ಖದೀಜಾ ಎಂಬೋಳ ಬಳಿ ಕೆಲಸಕ್ಕೆ ಸೇರಿಕೊಳ್ತಾರೋ. ಅದಾದ ಬಳಿಕ ಅದೇ ವರ್ಷ ಅಂದ್ರೆ 595ರಲ್ಲಿ ತಮಗಿಂತಲೂ 15 ವರ್ಷ ದೊಡ್ಡವಳಾದಂತಹ ಖದೀಜಾ ಎಂಬ ಒಬ್ಬ ವಿಧವೆಯನ್ನ ವಿವಾಹವಾಗ್ತಾರೆ. ಹೀಗೆ ಖದೀಜಾಳನ್ನ ಮದುವೆ ಮಾಡಿಕೊಂಡಂತಹ ಮಹಮ್ಮದರು ಸುಖ ಸಂಸಾರವನ್ನ ನಡೆಸ್ತಾರೋ. ಹೀಗೆ ಸುಖ ಸಂಸಾರವನ್ನ ನಡೆಸುವಾಗ ಈ ಖದೀಜಾ ಮತ್ತು ಮಹಮ್ಮದ್ ಈ ಇಬ್ಬರು ದಂಪತಿಗಳಿಗೆ ಒಟ್ಟು 7 ಜನ ಮಕ್ಕಳು ಜನಿಸ್ತಾರೆ. ಆ 7 ಜನ ಮಕ್ಕಳು ಯಾರ್ಯಾರಪ್ಪ ಅಂತಂದ್ರ ಕಾಸಿಂ, ಜೈನಾಬ್, ರುಕಯ್ಯ, ಉಮ್ಮ ಕುಲ್ತೂನ್, ಫಾತಿಮಾ, ಅಬ್ದುಲ್ಲಾ ಮತ್ತು ಇಬ್ರಾಹಿಂ.
ಈ 7 ಜನ ಮಕ್ಕಳು ಜನಿಸ್ತಾರು. ಈ 7ರ ಪೈಕಿ ಫಾತಿಮಾ ಮಾತ್ರ ಬದುಕುಳಿತಾಳು. ಉಳಿದ 6 ಮಕ್ಕಳೆಲ್ಲರೂ ಏನಾಕಾರಪ್ಪ ಅಂದ್ರ ಚಿಕ್ಕ ವಯಸ್ಸಿನಲ್ಲಿ ತೀರಿಕೋತಾರೆ. ಹೀಗೆ ಬದುಕುಳಿದ ಏಕೈಕ ಮಗಳಾದಂತಹ ಈ ಫಾತಿಮಾ ಎಂಬುವಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆಲಿ ಎಂಬುವನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರ ಮೊಹಮ್ಮದ್ ಪೈಗಂಬರರ ಸಾಂಸಾರಿಕ ಜೀವನದ ಬಗೆಗಿನ ಒಂದು ಮಾಹಿತಿ. ಇನ್ನು ಕೆಲವೊಂದಿಷ್ಟು ಹೆಚ್ಚಿನ ಮಾಹಿತಿ ಬರುತ್ತೆ, ಆದ್ರೆ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆ ಮಾಹಿತಿ ಯಾವ್ದಪ್ಪ ಅಂತಂದ್ರ ಮೊಹಮ್ಮದ್ ಪೈಗಂಬರರು ಖದೀಜಾ ಎಂಬುವಳನ್ನ ವಿವಾಹಕರು. ಆದ್ರೆ ಆ ಖದೀಜಾ ಅವಳು 619ರ ಹೊತ್ತಿಗೆ ಮರಣವನ್ನಪ್ತಾರೆ. ಹೀಗಾಗಿ ಖದೀಜಾಳ ಮರಣದ ನಂತರ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರಪ್ಪ ಅಂತಂದ್ರ ಮತ್ತೆ ಹಲವಾರು ಮಹಿಳೆಯರನ್ನ ವಿವಾಹವಾಗ್ತಾರ. ಆ ಡೀಟೇಲ್ಸ್ ವಿಕಿಪೀಡಿಯಾದಲ್ಲಿ ನಮಗೆ ಏನಕ್ಕಪ್ಪ ಅಂದ್ರೆ ಸಿಗತೈತೆ. ಆದ್ರೆ ಆ ಇನ್ನುಳಿದ ಮಹಿಳೆಯರನ್ನ ವಿವಾಹವಾಗಿದ್ದು ನಮ್ಮ ಅಧ್ಯಯನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಮುಖ್ಯವಾಗಿ ಕಂಡು ಬರೋದು ಖದೀಜಾ ಮಾತ್ರ. ಹೀಗಾಗಿ ಖದೀಜಾ ಎಂಬುವಳು ಮರಣ ಅಪ್ಪಿದ ನಂತರ ಮೊಹಮ್ಮದರು ಏನ್ ಮಾಡ್ತಾರಪ್ಪ ಅಂದ್ರೆ ಅನೇಕ ಸ್ತ್ರೀಯರನ್ನ ವಿವಾಹವಾಗ್ತಾರ. ಹೀಗಾಗಿ ಆ ವಿವಾಹವಾದ ನಂತರ ಒಟ್ಟಾರೆಯಾಗಿ ತಮ್ಮ 40ನೇ ವಯಸ್ಸಿನವರೆಗೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ತಮ್ಮ ಸಾಂಸಾರಿಕ ಜೀವನ ನಡೆಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿಯೇ ಮೊಹಮ್ಮದ್ ಪೈಗಂಬರರ ಜೀವನವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ 2 ಹಂತಗಳಾಗಿ ಅಧ್ಯಯನ ಮಾಡ್ತಾರೆ. ಆ 2 ಹಂತಗಳು ಯಾವಪ್ಪ ಅಂತಂದ್ರ ಇಲ್ಲೇ ಬರೀತ ನೋಡ್ರಿ. 595ರಿಂದ 609 ಮೊದಲ ಹಂತ, 610ರಿಂದ 632 ಎರಡನೇ ಹಂತ. ಹೀಗೆ ಒಟ್ಟಾರೆಯಾಗಿ ಈ ಮೊಹಮ್ಮದರ ಜೀವನವನ್ನ 2 ರೀತಿಯಲ್ಲಿ ಅಧ್ಯಯನ ಮಾಡ್ತೇವೆ. 595ರಿಂದ 609ರವರೆಗೆ ಸಾಮಾನ್ಯ ವರ್ತಕನಂತೆ ತಮ್ಮ ಜೀವನವನ್ನು ನಡೆಸ್ತಾರೆ. 610ರಿಂದ 632ರವರೆಗೆ ಧಾರ್ಮಿಕ ಪ್ರವರ್ತಕನಾಗಿ, ಅಂದ್ರೆ ಆ ಹೊತ್ತಿಗೆ ಗಬ್ರಿಯಲ್ ಎಂಬ ದೇವದೂತನಿಂದ ದೈವವಾಣಿಗಳನ್ನ ಪಡೆದುಕೊಂಡು ಅರಬರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನ ಹೋಗಲಾಡಿಸುವ ಸಲುವಾಗಿ ತಮ್ಮ ಇಸ್ಲಾಂ ಮತದ ಮುಖೇನ ಏನ್ ಮಾಡಿರ್ತಾರ್ರಿ, ತಮ್ಮ ಒಂದು ಬೋಧನೆಗಳನ್ನ ಕೈಗೊಂಡಿರ್ತಾರೆ. ಹೀಗೆ ಇದಿಷ್ಟು ಸಂಕ್ಷಿಪ್ತ ಮಾಹಿತಿ. ಆದ್ರೆ ಇಲ್ಲ ನಾವು ನೇರವಾಗಿ ನೋಡೋದೇನಪ್ಪಾ ಅಂತಂದ್ರೆ ತಮ್ಮ 40ನೇ ವಯಸ್ಸಿಗೆ ಸಾಂಸಾರಿಕ ಜೀವನದಿಂದ ಹೊರಬಂದಂತಹ ಮೊಹಮ್ಮದರು ಏನ್ ಮಾಡ್ತಾರಪ್ಪ ಅಂದ್ರ ಅರಬರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನ ಹೋಗಲಾಡಿಸಿ ಅವರಿಗೆ ಒಂದು ಧಾರ್ಮಿಕ ಚೌಕಟ್ಟನ್ನ ಒದಗಿಸಿ ಕೊಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ತೊಡಗುತ್ತಾರೆ. ಹೀಗೆ ಆಲೋಚನೆಯಲ್ಲಿ ತೊಡಗಿದ ಸಂದರ್ಭದಲ್ಲಿಯೇ ಅವರು ತಮ್ಮ ಉಳಿದ ದಿನಗಳನ್ನೆಲ್ಲ ಹೀರಾ ಎಂಬ ಗುಹೆಯಲ್ಲಿ ಕಳೆಯಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಆ ಹೀರಾ ಎಂಬ ಗುಹೆಯಲ್ಲಿ ಕಳೆಯಲಿಕ್ಕೆ ಆರಂಭಿಸಿದಾಗ ಆ ಗುಹೆಯಲ್ಲಿಯೇ ಏನ್ ಮಾಡ್ತಾರಪ್ಪ ಅಂದ್ರೆ ಧ್ಯಾನಕ್ಕೆ ಕೂತ್ಕೊಂಡು ಬಿಡ್ತಾರೆ. ತಾವು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯೋಚನೆ ಮಾಡ್ತಕ್ಕಂಥ ವಿಷಯಗಳೇನಪ್ಪಾ ಅಂದ್ರ ಅರಬರಲ್ಲಿ ಕಂಡು ಬರ್ತಕ್ಕಂಥ ಮೂಢನಂಬಿಕೆಗಳಾಗಿರ್ಬೋದು, ಪ್ರಾಣಿ ಬಲಿಯಾಗಿರ್ಬೋದು, ಅನಿಷ್ಟ ಆಚರಣೆ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಅನೈತಿಕತೆ ಆಗಿರ್ಬೋದು. ಹೀಗೆ ಇವೆಲ್ಲವುಗಳ ಬಗ್ಗೆ ವಿಚಾರ ಮಾಡಿರ್ತಕ್ಕಂಥ ಮೊಹಮ್ಮದರು ಹಗಲು ರಾತ್ರಿ ಎನ್ನದೆ ಹಲವಾರು ದಿನಗಳ ಕಾಲ ಧ್ಯಾನಾಸಕ್ತರಾಗಿ ಕುಳಿತುಕೋತರು. ಒಂದು ದಿನ ತಾವು ಧ್ಯಾನಾಸಕ್ತರಾಗಿ ಸಮಾಧಿ ಸ್ಥಿತಿಯನ್ನ ತಲುಪಿದ ಸಂದರ್ಭದಲ್ಲಿ ಆ ಸಮಯಕ್ಕೆ ಗಬ್ರಿಯಲ್ ಎಂಬ ದೇವದೂತ, ಯಾರ್ರಿ ಈ ಗಬ್ರಿಯಲ್ ಎಂಬ ದೇವದೂತ ಏನ್ ಮಾಡ್ತಾನಪ್ಪ ಅಂತಂದ್ರ ಮೊಹಮ್ಮದ್ ಪೈಗಂಬರರಿಗೆ ದೇವರ ವಾಣಿಗಳನ್ನ ಉಪದೇಶ ಮಾಡ್ತಾರೆ. ಹೀಗೆ ಗಬ್ರಿಯಲ್ನಿಂದ ದೇವರ ವಾಣಿಗಳನ್ನ ಉಪದೇಶ ಮಾಡಿಸಿಕೊಂಡಂತಹ ಮೊಹಮ್ಮದರು ಆ ಗುಹೆಯಿಂದ ಹೊರಬಂದು ತಮ್ಮನ್ನ ತಾವು ಏನಂತ ಸಾರಿಕೋತಾರಪ್ಪ ಅಂದ್ರ ನಾನೊಬ್ಬ ಪ್ರವಾದಿ ಅಂತ ಸಾರಿಕೋತಾರ. ಪ್ರವಾದಿ ಅಂತ ಯಾಕೆ ಸಾರಿಕೋತಾರಪ್ಪ ಅಂದ್ರ ಆ ಹೊತ್ತಿಗೆ ಗಬ್ರಿಯಲ್ ಅಂತಕ್ಕಂಥ ದೇವದೂತನಿಂದ ದೈವವಾಣಿಗಳನ್ನ ಪಡೆದುಕೊಂಡಂತಹ ಮೊಹಮ್ಮದರಿಗೆ ಯಾವುದರ ಅರಿವು ಉಂಟಾಗಿರ್ತೈತಪ್ಪ ಅಂತಂದ್ರ ದೇವರು ಮತ್ತು ದೇವರ ಪವಿತ್ರ ಸಂದೇಶಗಳ ಬಗ್ಗೆ ಅರಿವು ಉಂಟಾಗಿರುತ್ತೆ. ಹೀಗೆ ದೇವರು ಮತ್ತು ದೇವರ ಪವಿತ್ರ ಸಂದೇಶಗಳ ಬಗ್ಗೆ ಅರಿವು ಉಂಟಾದಂತಹ ಸಂದರ್ಭದಲ್ಲಿ ಆ ಸಮಯಕ್ಕೆ ಮೊಹಮ್ಮದರ್ ಏನ್ ಮಾಡ್ತಾರಪ್ಪ ಅಂದ್ರ ಅರಬ್ಬರಲ್ಲಿ ಮೂಡಿರ್ತಕ್ಕಂಥ ಅಂಧ ಆಚರಣೆಗಳನ್ನ ಹಾಗೂ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸಲಿಕ್ಕೆ ಹಲವಾರು ತತ್ವಗಳನ್ನ ಬೋಧಿಸ್ತಾರೆ. ಉದಾಹರಣೆಗೆ ಪ್ರತಿಯೊಬ್ಬರು ಅಲ್ಲಾನಲ್ಲಿ ನಂಬಿಕೆಯನ್ನ ಇಡಬೇಕು, ಸತ್ಯದಿಂದ ಇರಬೇಕು ಹಾಗೂ ಪರಿಶುದ್ಧ ಜೀವನವನ್ನ ನಡೆಸಬೇಕಂತ ಹೇಳ್ತಾರೋ. ಅಷ್ಟೇ ಅಲ್ಲದೆ
ಅರಬರ ಮೂಢನಂಬಿಕೆಗಳನ್ನ ಮತ್ತು ಬಹುದೇವತಾರಾಧನೆಯನ್ನ ಟೀಕಿಸಲಿಕ್ಕೆ ಆರಂಭಿಸ್ತಾರೋ. ಅಷ್ಟೇ ಅಲ್ಲದೆ ಅಲ್ಲಾ ಒಬ್ಬನೇ ದೇವರು, ಆತ ಸರ್ವವ್ಯಾಪಿ, ಹೀಗಾಗಿ ಆತ ದುಷ್ಟರ ನಿಗ್ರಹಕ, ಶಿಷ್ಟರನ್ನ ಕಾಪಾಡುವ ವ್ಯಕ್ತಿ ಅಂತ ಹೇಳ್ತಾರೆ. ಏನ್ರಿ? ಅಲ್ಲಾ ದುಷ್ಟರ ನಿಗ್ರಹಕ, ಶಿಷ್ಟರನ್ನ ಕಾಪಾಡುವ ವ್ಯಕ್ತಿ ಅಂತ ಹೇಳ್ತಾರೋ. ಅಷ್ಟೇ ಅಲ್ಲದೆ ದೇವರ ಇಚ್ಛೆಗೆ ಶರಣಾಗುವವರೆಲ್ಲರನ್ನು ಮುಸ್ಲಿಮರಂತ ಸಂಬೋಧನೆ ಮಾಡ್ತಾರೆ. ಹೀಗೆ ಈ ರೀತಿಯ ತತ್ವಗಳು ಬಹುಬೇಗನೆ ಮೆಕ್ಕಾದ ಎಲ್ಲ ಜನರ ಮೇಲೆ ಏನ್ ಮಾಡ್ತಪ್ಪ ಅಂದ್ರೆ ಪರಿಣಾಮಗಳನ್ನು ಬೀರಲಿಕ್ಕೆ ಆರಂಭಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಈ ಒಂದು ಮೊಹಮ್ಮದರ ಶಿಷ್ಯರಾಗಿ ಮಾರ್ಪಡ್ತಾರೆ. ಹೀಗಾಗಿ ಆ ಶಿಷ್ಯರಾಗಿ ಮಾರ್ಪಟ್ಟ ಸಂದರ್ಭದಲ್ಲಿ ಮೊದಲಿಗರು ಯಾರಪ್ಪ ಅಂತಂದ್ರ ಅವರ ಹೆಂಡತಿಯಾದಂತಹ ಖದೀಜಾ. ಹೀಗಾಗಿ ಖದೀಜಾ ಅವರ ಮೊದಲ ಶಿಷ್ಯರಾಗಿ ಮಾರ್ಪಡ್ತಾವು. ಖದೀಜಾಳ ನಂತರ ಅವಳ ಮಗಳಾದಂತಹ ಫಾತಿಮಾ ಆಗಿರ್ಬೋದು, ಅಳಿಯನಾದಂತ ಆಲಿ ಆಗಿರ್ಬೋದು, ಸ್ನೇಹಿತನಾದಂತಹ ಅಬೂ ಬಕರ್ ಆಗಿರ್ಬೋದು, ಹಾಗೂ ತನ್ನ ಸೇವಕನಾದಂತ ಸೈಯದ್ ಮಹಮ್ಮದ್ ಆಗಿರ್ಬೋದು. ಇವರೆಲ್ಲರೂ ಏನಾಕರಪ್ಪ ಅಂದ್ರ ಮೊಹಮ್ಮದರ ಶಿಷ್ಯರಾಗಿ ಮಾರ್ಪಡ್ತಾರೆ. ಹೀಗೆ ತಮ್ಮ ಈ ಶಿಷ್ಯ ಬಳಗವನ್ನು ಪಡೆದುಕೊಂಡಂತ ಮೊಹಮ್ಮದರು ಮೆಕ್ಕಾದ ತುಂಬೆಲ್ಲ ತಮ್ಮ ಒಂದು ಬೋಧನೆಗಳನ್ನ ಬೋಧಿಸಲಿಕ್ಕೆ ಆರಂಭಿಸಿದಾಗ ಆ ಸಮಯದಲ್ಲಿ ಮೊಹಮ್ಮದರ ಬೋಧನೆಗಳಿಂದ ಎಚ್ಚೆತ್ತುಕೊಂಡಂತ ಅರಬರು ಏನ್ ಮಾಡ್ತಾರಪ್ಪ ಅಂದ್ರ ಮೊಹಮ್ಮದರನ್ನ ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಕಾರಣ ಏನಪ್ಪಾ ಅಂದ್ರ ಮೂಲತಃ ಅರಬರಂತ ಬಂದಾಗ ಅವರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೈತಿಕತೆಯೂ ಇರಲಿಲ್ಲ, ಜೊತೆಗೆ ಅವರಲ್ಲಿ ಏಕದೇವರ ಅಸ್ತಿತ್ವವಿರಲಿಲ್ಲ. ಅವರು ಬಹುದೇವತಾರಾಧನೆಯನ್ನ ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಹೀಗಾಗಿ ಅವರಲ್ಲಿ ಹಲವಾರು ಮೂಢನಂಬಿಕೆಗಳು ಅಸ್ತಿತ್ವದಲ್ಲಿದ್ದವು ಅಥವಾ ಆಚರಣೆಯಲ್ಲಿದ್ದವು. ಆ ಮೂಢನಂಬಿಕೆಗಳನ್ನ ಯಾವಾಗ ಮೊಹಮ್ಮದರು ಖಂಡಿಸುವುದರ ಜೊತೆಗೆ ವಿರೋಧ ಮಾಡಲಿಕ್ಕೆ ಆರಂಭಿಸ್ತಾರೋ ಅವಾಗ ಈ ಅರಬರು ಏನ್ ಮಾಡ್ತಾರಪ್ಪ ಅಂತಂದ್ರ ಮೊಹಮ್ಮದರನ್ನ ವಿರೋಧಿಸುವುದರ ಜೊತೆಗೆ ಅವರನ್ನ ನಿಂದನೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಯಾರ್ರೀ? ಅರಬರು. ಹೀಗಾಗಿ ಅರಬರಿಂದ ನಿಂದನೆಗೊಳಪಟ್ಟಂತ ಮೊಹಮ್ಮದರು ಅರಬರಿಗೆ ಹೆದರದೆ ಅವರು ಮಾಡ್ತಕ್ಕಂಥ ವಿಗ್ರಹ ಆರಾಧನೆಯನ್ನ ಮತ್ತಷ್ಟು ವಿರೋಧ ಮಾಡಿದಾಗ ಕ್ರೋಧಗೊಂಡಂತಹ ಅರಬರು ಮೊಹಮ್ಮದರನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗಾಗಿ ಯಾವಾಗ ಅರಬರು ತಮ್ಮನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಆ ಸಂದರ್ಭದಲ್ಲಿ ಮೊಹಮ್ಮದರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ 200 ಜನ ಅನುಯಾಯಿಗಳೊಂದಿಗೆ ಒಂದು ಗುಪ್ತ ಪ್ರಯಾಣವನ್ನು ಕೈಗೊಳ್ತಾರೆ. ಆ ಗುಪ್ತ ಪ್ರಯಾಣವನ್ನು ನಾವು ಇಸ್ಲಾಮರ ಇತಿಹಾಸದಲ್ಲಿ ಏನಂತ ಕರಿತೀವಪ್ಪ ಅಂದ್ರ ಹಿಜ್ರಾಶಿಕೆಯ ಆರಂಭ ಅಂತ ಕರಿತಾರೆ. ಅದು ಹೇಗೆ ಎಂಬುದನ್ನ ಏನ್ ಮಾಡೋಣಪ್ಪ ಅಂದ್ರ ಈ ಮುಂದೆ ನೋಡೋಣ. ಹೀಗೆ ಅರಬರಲ್ಲಿ ನೈತಿಕತೆಯನ್ನ ಮೂಡಿಸಿ ಒಂದು ಧಾರ್ಮಿಕ ಚೌಕಟ್ಟನ್ನ ಒದಗಿಸುವ ಸಲುವಾಗಿ ತಮ್ಮ ಧರ್ಮ ಬೋಧನೆಗಳನ್ನ ಕೈಗೊಂಡಾಗ ಅದನ್ನ ವಿರೋಧಿಸಿರ್ತಕ್ಕಂಥ ಅರಬರು ಈ ಮೊಹಮ್ಮದರನ್ನ ಕೊಲೆ ಮಾಡ್ಲಿಕ್ಕೆ ಬರ್ತಾರೆ. ಯಾಕೆ ಕೊಲೆ ಮಾಡ್ಲಿಕ್ಕೆ ಬರ್ತಾರಪ್ಪ ಅಂದ್ರ ಅರಬರು ಮಾಡ್ತಕ್ಕಂಥ ಮೂರ್ತಿ ಪೂಜೆ ಸುಮಾರು 360ಕ್ಕೂ ಹೆಚ್ಚಿನ ವಿಗ್ರಹಗಳನ್ನ ಪೂಜೆ ಮಾಡ್ತಿರ್ತಾರೆ. ಯಾರ್ರೀ? ಅರಬರು. ಆ ವಿಗ್ರಹಗಳ ಆರಾಧನೆಯಿಂದ ಬಂದಿರತಕ್ಕಂಥ ಹಣದಿಂದ ಆ ಅರಬರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ತಮ್ಮ ಜೀವನವನ್ನು ನಡೆಸ್ತಾರೆ. ಆದ್ರ ಈ ಸಂದರ್ಭದಲ್ಲಿ ಮೊಹಮ್ಮದರು ಈ ವಿಗ್ರಹ ಆರಾಧನೆಯನ್ನ ಅಥವಾ ಈ ಮೂರ್ತಿ ಪೂಜೆಯನ್ನ ಖಂಡಿಸಿದ್ದರಿಂದಾಗಿ ಈ ಅರಬರಿಗೆ ಬರಬೇಕಾದಂತ ಆದಾಯ ನಿತ್ತು ಹೋಗಲಿಕ್ಕೆ ಆರಂಭಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅರಬರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮೊಹಮ್ಮದ್ ಈತ ಒಬ್ಬ ಧರ್ಮ ನಿಂದಕ, ಇವನನ್ನ ಹೀಗೆ ಬಿಟ್ಟಿದ್ದೆ ಆದ್ರ ಧಾರ್ಮಿಕ ಅಶಾಂತಿಯನ್ನ ಸೃಷ್ಟಿಸುತ್ತಾನೆ ಅಂತೇಳಿ ಆತಂಕಗೊಂಡಂತಹ ಅರಬರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಮೊಹಮ್ಮದರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರ. ಅಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತ ಮೊಹಮ್ಮದರು ಮೆಕ್ಕಾ ಅಂತಕ್ಕಂಥ ಸ್ಥಳದಿಂದ ಅಂದ್ರೆ ತಮ್ಮ ಮೂಲ ನೆಲೆ ಅಥವಾ ತಮ್ಮ ಜನ್ಮ ಸ್ಥಳವಾದಂತ ಮೆಕ್ಕಾವನ್ನ ಬಿಟ್ಟು ಮದೀನಾ ಎಂಬ ಸ್ಥಳಕ್ಕೆ, ಯಾವ ಸ್ಥಳಕ್ಕೆ? ಮದೀನಾ ಎಂಬ ಸ್ಥಳಕ್ಕೆ ಸುಮಾರು 200 ಜನ ಅನುಯಾಯಿಗಳೊಂದಿಗೆ ಒಂದು ಗುಪ್ತ ಪ್ರಯಾಣವನ್ನ ಕೈಗೊಳ್ತಾರೆ. ಆ ಗುಪ್ತ ಪ್ರಯಾಣವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಹಿಜ್ರಾಶಿಕೆಯ ಆರಂಭ ಅಂತ ಕರಿತೀವಿ. ಎಲ್ಲಿಂದ ಎಲ್ಲಿವರೆಗೆ ರೀ? ಮೆಕ್ಕಾದಿಂದ ಮದೀನಾ. ಮೆಕ್ಕಾದಿಂದ ಮದೀನಾ ಎಷ್ಟು ಕಿಲೋಮೀಟರ್ ಇರುತ್ತಪ್ಪ ಅಂದ್ರೆ ಸುಮಾರು 450 ಕಿಲೋಮೀಟರ್ಗಳ ಒಂದು ಅಂತರ, ಅಥವಾ ಇದನ್ನ ಮೈಲಿಗಳಲ್ಲಿ ಹೇಳಿದಾಗ ಸುಮಾರು 250 ಮೈಲಿಯ ಅಂತರ ಇರ್ತದೆ. ಯಾವ ನಗರಗಳ ಮಧ್ಯೆ? ಮೆಕ್ಕಾದಿಂದ ಮದೀನಾ ನಗರಗಳು. ಹೀಗೆ ತಮ್ಮನ್ನ ಯಾವಾಗ ಕೊಲೆ ಮಾಡೋದಕ್ಕೆ ಅರಬರ ತಯ್ಯ ಸಂಚು ಹೊಡ್ತಾರೋ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತ ಮೊಹಮ್ಮದರು ತಮ್ಮ 200 ಜನ ಅನುಯಾಯಿಗಳೊಂದಿಗೆ ಕ್ರಿಸ್ತ ಶಕ 622ರಲ್ಲಿ
ಮೆಕ್ಕಾದಿಂದ ಮದೀನಾಕ್ಕೆ ಒಂದು ಗುಪ್ತ ಪ್ರಯಾಣವನ್ನ ಕೈಗೊಳ್ತಾರೆ. ಈ ಗುಪ್ತ ಪ್ರಯಾಣವನ್ನ ಇಸ್ಲಾಮರ ಇತಿಹಾಸದಲ್ಲಿ ನಾವೇನಂತ ಕರಿತೀವಪ್ಪ ಅಂದ್ರೆ ಹಿಜ್ರಾ ಶಕೆ ಅಂತ ಕರಿತೀವಿ. ಈ ಹಿಜ್ರಾ ಶಕೆಯ ಘಟನೆಯಿಂದ ಇಸ್ಲಾಂ ಧರ್ಮದಲ್ಲಿ ಒಂದು ಹೊಸ ಪಂಚಾಂಗವೇ ಆರಂಭ ಆಗುತ್ತೆ. ಅದನ್ನ ನಾವು ಇಸ್ಲಾಂ ಪಂಚಾಂಗ ಅಂತ ಕರಿತೇವೆ. ಅದನ್ನ ಮುಂದೆ ನಾ ಏನ್ ಮಾಡ್ತೇನಪ್ಪ ಅಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಹೀಗೆ ಮೆಕ್ಕಾ ಬಿಟ್ಟು ಮದೀನಾಕ್ಕೆ ಬಂದಂತಹ ಮಹಮ್ಮದ್ ಪೈಗಂಬರರು ಮತ್ತು ಆತನ ಅನುಯಾಯಿಗಳನ್ನ ಅಲ್ಲಿರ್ತಕ್ಕಂಥ ಮದೀನಾದ ಜನತೆ ಏನ್ ಮಾಡ್ತಪ್ಪ ಅಂದ್ರೆ ಆದರದಿಂದ ಸ್ವಾಗತವನ್ನ ಮಾಡಿಕೊಳ್ತಾರೆ. ಹೀಗೆ ಆದರದಿಂದ ಸ್ವಾಗತ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ಮದೀನಾದ ಜನತೆಯೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಮಹಮ್ಮದರಿಂದ ಪ್ರಭಾವಿತಗೊಂಡು ಅವರ ಒಂದು ಎಲ್ಲ ಬೋಧನೆಗಳನ್ನ ಒಪ್ಪಿಕೊಳ್ತಾರೆ. ಹೀಗೆ ಮಹಮ್ಮದರ ಬೋಧನೆಗಳನ್ನ ಒಪ್ಪಿಕೊಂಡಂತ ಈ ಮದೀನಾದ ಜನತೆ ಈ ಮಹಮ್ಮದರ ಅನುಯಾಯಿಗಳಾಗಿ ಮಾರ್ಪಡ್ತಾರೆ. ಹೀಗೆ ಮೆಕ್ಕಾ ಬಿಟ್ಟು ಮದೀನಾಕ್ಕೆ ಬಂದಂತ ಮಹಮ್ಮದ್ ಪೈಗಂಬರರು 622ರಿಂದ 630ರವರೆಗೆ ಸುಮಾರು 8 ವರ್ಷಗಳ ಕಾಲ ಮದೀನಾದಲ್ಲಿಯೇ ನೆಲೆಸ್ತಾರೆ. ಹೀಗೆ 8 ವರ್ಷಗಳ ಕಾಲ ಮದೀನಾದಲ್ಲಿಯೇ ನೆಲೆಸಿರ್ತಕ್ಕಂತಹ ಮಹಮ್ಮದರು ಈ ಹೊತ್ತಿಗೆ ಅಂದ್ರೆ ಸುಮಾರು 8 ವರ್ಷಗಳ ನಂತರ ಸಾವಿರಾರು ಸಂಖ್ಯೆಯ ಅನುಯಾಯಿಗಳನ್ನ ಹೊಂದಿರ್ತಾರೆ. ಹೀಗೆ ಆ ಬೃಹತ್ ಸಂಖ್ಯೆಯ ಅನುಯಾಯಿಗಳೊಂದಿಗೆ ಪುನಃ 630ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮದೀನಾದಿಂದ ಮೆಕ್ಕಾಗೆ ಪುನರ್ ಪ್ರಯಾಣವನ್ನು ಕೈಗೊಳ್ತಾರೆ. ಎಲ್ಲಿಂದ್ರಿ ಮದೀನಾದಿಂದ ಮೆಕ್ಕಾಕ್ಕೆ 630ರಲ್ಲಿ. ಹೀಗೆ 630ರಲ್ಲಿ ಮದೀನಾದಿಂದ ಮೆಕ್ಕಾಗೆ ಬಂದಾಗ ಮತ್ತೆ ಮೆಕ್ಕಾದಲ್ಲಿ ಇರ್ತಕ್ಕಂಥ ಜನರು ಮಹಮ್ಮದರನ್ನ ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಕಾರಣ ಏನಪ್ಪಾ ಅಂದ್ರ ಮೆಕ್ಕಾಗೆ ಬಂದಂತಹ ಮಹಮ್ಮದರು ಅಲ್ಲಿರ್ತಕ್ಕಂಥ ಪುರೋಹಿತರೊಂದಿಗೆ ಮತ್ತೆ ಸಂಘರ್ಷಕ್ಕೆ ಇಳಿತಾರೆ. ಅಂದ್ರ ಆ ಪುರೋಹಿತರು ಮಾಡ್ತಕ್ಕಂಥ ಮೂರ್ತಿ ಪೂಜೆಯನ್ನು ವಿರೋಧಿಸಿದಾಗ ಮಹಮ್ಮದ್ ಪೈಗಂಬರರ ಅನುಯಾಯಿಗಳು ಹಾಗೂ ಮೆಕ್ಕಾದ ಪುರೋಹಿತರ ಮಧ್ಯೆ ಒಂದು ಸಂಘರ್ಷ ಉಂಟಾಕತಿ. ಆ ಸಂಘರ್ಷದಲ್ಲಿ ಕೊನೆಗೆ ಈ ಮಹಮ್ಮದರು ಏನಾಕರಪ್ಪ ಅಂದ್ರೆ ಜಯಶೀಲರಾಗಿ ಮಾರ್ಪಡ್ತಾರೆ. ಜಯಶೀಲರಾಗಿ ಮಾರ್ಪಡುವುದಷ್ಟೇ ಅಲ್ಲದೆ ಆ ಮೆಕ್ಕಾದ ಪುರೋಹಿತರಲ್ಲಿ ಇರ್ತಕ್ಕಂಥ ಬಹುದೇವತಾರಾಧನೆಯನ್ನ ಹೋಗಲಾಡಿಸಿ ಆ ಎಲ್ಲ ಜನತೆ ಅಲ್ಲಾನ ಒಪ್ಪಿಕೊಳ್ಳುವಂತೆ ಮಾಡಿ ಅವರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಏಕದೇವರ ಅಸ್ತಿತ್ವವನ್ನ ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಏಕದೇವರ ಅಸ್ತಿತ್ವವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಮಹಮ್ಮದರು ಮೆಕ್ಕಾದಲ್ಲಿಯೂ ಸಹ ಸಾಕಷ್ಟು ಸಂಖ್ಯೆಯ ಅನುಯಾಯಿಗಳನ್ನ ಹೊಂದುವ ಮುಖೇನ ಇಸ್ಲಾಂ ಧರ್ಮವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮೆಕ್ಕಾ ಮತ್ತು ಮದೀನಾದ ಪ್ರಮುಖ ಧರ್ಮವನ್ನಾಗಿ ಮಾರ್ಪಡಿಸ್ತಾರೆ. ಕೊನೆಗೆ ಇಷ್ಟೆಲ್ಲ ಒಂದು ಧರ್ಮ ಪ್ರಚಾರವನ್ನ ಕೈಗೊಂಡಂತಹ ಮಹಮ್ಮದ್ ಪೈಗಂಬರರು ಕ್ರಿಸ್ತ ಶಕ 632 ಜನವರಿ 8ರಂದು ತಮ್ಮ ಮತ್ತೊಬ್ಬ ಹೆಂಡತಿಯಾದಂಥ ಆಯಿಷಾ ಎಂಬುವಳ ಮನೆಯಲ್ಲಿ ಅಂದ್ರ ತೀವ್ರ ತಲೆನೋವಿನ ಪರಿಣಾಮದಿಂದಾಗಿ ಅವರು ತಮ್ಮ 62ನೇ ವಯಸ್ಸಿನಲ್ಲಿ ಯಾಕಂತ ಅಂದ್ರೆ ಮರಣವನ್ನಪ್ತಾರೆ. ಯಾರ್ರಿ ಮೊಹಮ್ಮದ್ ಪೈಗಂಬರ್ ಯಾವಾಗ್ರಿ 632. ಇದು ಇಂಪಾರ್ಟೆಂಟ್ ಅಲ್ಲ, ನಮಗೆ 632 ಮಾತ್ರ ಇಂಪಾರ್ಟೆಂಟ್. ಸಂಪೂರ್ಣ ಡೇಟ್ ಬಗ್ಗೆ ಆಯ್ತು ಅಂದ್ರೆ 632 ಜನವರಿ 8ರಂದು ಎಲ್ಲಿ ಮರಣ ಅಪ್ಪಿದ್ರಪ್ಪ ಅಂತಂದ್ರೆ ಅವರು ತಮ್ಮ ಮತ್ತೊಬ್ಬ ಹೆಂಡತಿಯಾದಂಥ ಆಯಿಷಾ ಎಂಬುವಳ ಮನೆಯಲ್ಲಿ ಯಾವ ಹಿನ್ನೆಲೆಯಲ್ಲಿ ಮರಣ ಅಪ್ಪಿರಪ್ಪ ಅಂದ್ರೆ ತೀವ್ರವಾದಂಥ ಒಂದು ತಲೆನೋವಿನ ಪರಿಣಾಮದಿಂದಾಗಿ ಅವರು ಮರಣವನ್ನಪ್ಪಿದ್ರು ಅಂತ ಹೇಳ್ತಾರೆ. ಇದಿಷ್ಟು ಏನಪ್ಪಾ ಅಂತಂದ್ರೆ ಮೊಹಮ್ಮದ್ ಪೈಗಂಬರರ ಆರಂಭಿಕ ಜೀವನ ಹಾಗೂ ಹಿಜ್ರಾ ಶಕೆ. ಇನ್ನು ಹಿಜ್ರಾ ಶಕೆಯ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ನೋಡೋದಾದ್ರೆ 622ರಲ್ಲಿ ಹಿಜ್ರಾ ಶಕೆಯ ಆರಂಭವಾದ ನಂತರ ಉಮರ್ ಖಲೀಫ್ ಅಂತಕ್ಕಂಥ ವ್ಯಕ್ತಿ ಯಾರ್ರಿ ಉಮರ್ ಖಲೀಫ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಹೊಸ ಪಂಚಾಂಗವನ್ನು ಆರಂಭಿಸ್ತಾನೆ. ಯಾವ ಘಟನೆಯನ್ನು ಆಧಾರವಾಗಿಟ್ಕೊಂಡು ಹಿಜ್ರಾ ಶಕೆ ಗುಪ್ತ ಪ್ರಯಾಣದ ಘಟನೆಯನ್ನು ಆಧಾರವಾಗಿಟ್ಕೊಂಡು 622ರಲ್ಲಿ ಉಮರ್ ಖಲೀಫ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಇಸ್ಲಾಂ ಪಂಚಾಂಗವನ್ನ ಆರಂಭಿಸ್ತಾನೆ. ಈ ಇಸ್ಲಾಂ ಪಂಚಾಂಗ ಅಂತ ಬಂದಾಗ ಇದು ಏನನ್ನ ಆಧರಿಸಿತ್ತಪ್ಪ ಅಂತಂದ್ರೆ ಇದು ಚಂದ್ರನನ್ನ ಆಧರಿಸಿರ್ತಕ್ಕಂಥ ಪಂಚಾಂಗ ಆಗಿತ್ತು. ಹೀಗಾಗಿ ಇದನ್ನ ನಾವು ಚಂದ್ರಮಾನ ಪಂಚಾಂಗ ಅಂತ ಕರಿತೇವೆ. ಚಂದ್ರಮಾನ ಪಂಚಾಂಗಕ್ಕೂ ಮತ್ತು ಸೌರಮಾನ ಪಂಚಾಂಗಕ್ಕೂ ವ್ಯತ್ಯಾಸ ಐತಿ. ಸೌರಮಾನ ಪಂಚಾಂಗ ಅಂತ ಬಂದಾಗ ಸೂರ್ಯನನ್ನ ಆಧರಿಸಿದ ಪಂಚಾಂಗ, ಚಂದ್ರನನ್ನ ಆಧರಿಸಿದ ಪಂಚಾಂಗಕ್ಕೆ ಚಂದ್ರಮಾನ ಪಂಚಾಂಗ ಅಂತ ಕರಿತೀವಿ. ಹೀಗಾಗಿ ಉಮರ್ ಖಲೀಫ್ ಆರಂಭಿಸಿರ್ತಕ್ಕಂಥ ಈ ಚಂದ್ರಮಾನ ಪಂಚಾಂಗ ಅಥವಾ ಇಸ್ಲಾಂ ಕ್ಯಾಲೆಂಡರ್ ಅನ್ನ ತೆಗೆದುಕೊಂಡಾಗ ಇದರಲ್ಲಿ ವರ್ಷಕ್ಕೆ ಎಷ್ಟು ದಿನಗಳು ಕಂಡು ಬರ್ತಿದಪ್ಪ ಅಂತಂದ್ರ 354 ದಿನಗಳು ಹಾಗೂ 12 ತಿಂಗಳುಗಳು. ಸೌರಮಾನ ಪಂಚಾಂಗಕ್ಕೆ ಹೋಲಿಸಿದ್ರ ಸುಮಾರು 11 ದಿನಗಳು ಕಡಿಮೆಯಾಗಿ ಕಂಡು ಬರ್ತಿದ್ದು ಯಾವ ಪಂಚಾಂಗದಲ್ಲಿ? ಇಸ್ಲಾಂ ಪಂಚಾಂಗದಲ್ಲಿ. ಹೀಗಾಗಿ ಈ ಇಸ್ಲಾಂ ಪಂಚಾಂಗ ಅಂತ ಬಂದಾಗ ವರ್ಷಕ್ಕೆ 12 ತಿಂಗಳುಗಳು
354 ದಿನಗಳು. ಸೌರಮಾನ ಪಂಚಾಂಗ ಅಂತ ಬಂದಾಗ ವರ್ಷಕ್ಕೆ 365 ದಿನಗಳು ಹಾಗೂ 12 ತಿಂಗಳುಗಳು. ಹೀಗೆ ಈ 354 ದಿನಗಳನ್ನ ಒಳಗೊಂಡಂತ ಈ ಇಸ್ಲಾಂ ಪಂಚಾಂಗದ ಪ್ರಕಾರ ಪ್ರತಿದಿನ ಸೂರ್ಯನ ಉದಯ ಆಗುವುದರೊಂದಿಗೆ ಆರಂಭ ಆಗಿತ್ತು. ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಅಂತ ಬಂದಾಗ ಅದು ಚಂದ್ರನ ಕಾಣಿಸುವಿಕೆಯಿಂದ ಪ್ರತಿ ತಿಂಗಳ ಆರಂಭ ಆಗಿತ್ತು. ಅಲ್ಲದೆ ಇಸ್ಲಾಂ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ರಂಜಾನ್ ಆಗಿರ್ಬೋದು, ಈದ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಮೊಹರಂ ಆಗಿರ್ಬೋದು, ಏನಾಗಿದ್ದಪ್ಪ ಅಂದ್ರೆ ಸೂರ್ಯನ ಕಾಣಿಸುವಿಕೆಯೊಂದಿಗೆ ಚಂದ್ರನ ಕಾಣಿಸುವಿಕೆಯೊಂದಿಗೆ ಏನಾಗಿದ್ದಪ್ಪ ಅಂತಂದ್ರೆ ಆರಂಭಗೊಳ್ತಿದ್ವು ಅಂತ ಹೇಳ್ಬೋದು. ಹೀಗೆ ಇವಿಷ್ಟು ಏನಪ್ಪ ಅಂದ್ರೆ ಇಸ್ಲಾಂ ಪಂಚಾಂಗದ ಬಗೆಗಿನ ಒಂದು ಸಂಕ್ಷಿಪ್ತ ಮಾಹಿತಿ. ನಾವು ಇನ್ನು ಮುಂದೆ ನೋಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಏನಪ್ಪ ಅಂತಂದ್ರೆ ಇಸ್ಲಾಂ ಧರ್ಮ ಸ್ಥಾಪನೆಯಾದ ನಂತರ ಮೊಹಮ್ಮದ್ ಪೈಗಂಬರರು ಬೋಧಿಸಿರ್ತಕ್ಕಂಥ ಬೋಧನೆಗಳು. ಮೊಹಮ್ಮದ್ ಪೈಗಂಬರಿಂದ ಕಂಡು ಬರ್ತಕ್ಕಂಥ ಈ ಇಸ್ಲಾಂ ಧರ್ಮದ ತತ್ವಗಳನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಕುರಾನಿನಲ್ಲಿ ನೋಡ್ತೀವಿ. ಕುರಾನ್ ಎಂದರೆ ಪ್ರವಚನ ಎಂದರ್ಥ. ಹೀಗಾಗಿ ಕುರಾನಿನಲ್ಲಿ ಮೊಹಮ್ಮದ್ ಪೈಗಂಬರ ಮರಣಾನಂತರ ಅವರ ಅನುಯಾಯಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನ ಸೇರ್ಪಡೆ ಮಾಡ್ತಾರೆ. ಹಾಗಾದ್ರೆ ಕುರಾನಿನಲ್ಲಿ ಕಂಡು ಬರ್ತಕ್ಕಂಥ ಅನೇಕ ಬೋಧನೆಗಳ ಪೈಕಿ ಮುಖ್ಯ ಬೋಧನೆಗಳಷ್ಟಪ್ಪ ಅಂದ್ರೆ 5. ಆ 5 ಯಾವಪ್ಪ ಅಂದ್ರೆ 1, 2 ನಮಾಜ್, 3 ಜಕಾತ್, 4 ರೋಜಾ, 5 ಹಜ್. ಹೀಗೆ ಮೊಹಮ್ಮದ್ ಪೈಗಂಬರರ ಬೋಧನೆಗಳನ್ನು ನೋಡುವಾಗ ಈ ಮುಖ್ಯ 5 ಬೋಧನೆಗಳಪ್ಪ ಅಂತಂದ್ರೆ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳಾಗಿ ಕಂಡು ಬರ್ತಾವ. ಅಷ್ಟೇ ಅಲ್ಲದೆ ತತ್ವಗಳಾಗಿಯೂ ಕಂಡು ಬರ್ತಾವ. ಹಾಗಾದ್ರೆ ಅವುಗಳನ್ನು ಒಂದೊಂದೇ ಆಗಿ ನೋಡೋದಾದ್ರೆ ಮೊದಲನೇದು ಕಲೀಮಾ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಕಲೀಮಾ ಎಂದರೆ ನಂಬಿಕೆ ಎಂದರ್ಥ. ಮೊಹಮ್ಮದ್ ಪೈಗಂಬರ್ ಬೋಧಿಸಿರ್ತಕ್ಕಂಥ ಹಾಗೂ ಇಸ್ಲಾಂ ಧರ್ಮವನ್ನ ಅನುಸರಿಸತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅನುಸರಿಸುವ ಮೊದಲ ಒಂದು ತತ್ವ ಯಾವಪ್ಪ ಅಂದ್ರೆ ಕಲೀಮಾ. ಕಲೀಮಾ ಎಂದರೆ ನಂಬಿಕೆ. ಯಾರ ಮೇಲೆ ನಂಬಿಕೆ ಇಡಪ್ಪ ಅಂದ್ರೆ ಅಲ್ಲಾನ ಮೇಲೆ. ಮೊಹಮ್ಮದ್ ಪೈಗಂಬರ್ರ ಪ್ರಕಾರ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬ ಮುಸ್ಲಿಂ ಅಲ್ಲಾನ ಮೇಲೆ ನಂಬಿಕೆ ಇಡಬೇಕಂತ ಹೇಳ್ತಾರೆ. ಹೀಗಾಗಿ ಇಡೀ ಜಗತ್ತಿಗೆ ಒಬ್ಬನೇ ದೇವರು. ಆ ಒಬ್ಬನೇ ದೇವರು ಯಾರಪ್ಪ ಅಂದ್ರೆ ಅಲ್ಲಾ. ಹೀಗಾಗಿ ಆತನೇ ಸರ್ವಾಂತರ್ಯಾಮಿ ಅಥವಾ ಆತನೇ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಅಲ್ಲಾನಲ್ಲಿ ಅಚಲವಾದ ಶ್ರದ್ಧೆ ಮತ್ತು ನಂಬಿಕೆಯನ್ನು ಇಡಬೇಕಂತ ಹೇಳ್ತಾರೆ. ಏನ್ ಮಾಡ್ತಾರ್ರಿ? ಪ್ರತಿಯೊಬ್ಬರು ಅಲ್ಲಾನಲ್ಲಿ ಅಚಲವಾದ ನಂಬಿಕೆ ಮತ್ತು ಶ್ರದ್ಧೆಯನ್ನು ಇಡಬೇಕಂತ ಹೇಳ್ತಾರು. ಅಷ್ಟೇ ಅಲ್ಲದೆ ಅಲ್ಲಾ ಒಬ್ಬನೇ ದೇವರು, ಮೊಹಮ್ಮದ್ ಆತನ ಪ್ರವಾದಿ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಾನ ಬಿಟ್ಟರೆ ಬೇರೆ ದೇವರಿಲ್ಲ. ಹೀಗಾಗಿ ಪ್ರತಿಯೊಬ್ಬ ಮುಸ್ಲಿಂ ಅಲ್ಲಾನಿಗೆ ಶರಣಾಗಿ ಅಲ್ಲಾನನ್ನ ಗೌರವಿಸಬೇಕು ಅಂತ ಹೇಳ್ತಾರೆ. ಇದು ಮೊಹಮ್ಮದ್ ಪೈಗಂಬರ್ರ ಬೋಧನೆಗಳಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಬೋಧನೆ ಯಾವ್ದ್ರಿ? ಕಲೀಮಾ. ಕಲೀಮಾ ಎಂದರೆ ನಂಬಿಕೆ. ಯಾರ ಮೇಲಿನ ನಂಬಿಕೆ? ಅಲ್ಲಾನ ಮೇಲಿನ ನಂಬಿಕೆ. ಇನ್ನು ಎರಡನೇ ಬೋಧನೆ ಯಾವಪ್ಪ ಅಂದ್ರೆ ನಮಾಜ್. ನಮಾಜ್ ಎಂದರೆ ಪ್ರಾರ್ಥನೆ ಎಂದರ್ಥ. ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ದಿನಕ್ಕೆ 5 ಬಾರಿ ಪ್ರಾರ್ಥನೆಯನ್ನ ಕೈಗೊಳ್ಬೇಕಂತ ಹೇಳ್ತಾರೆ. ಎಷ್ಟು ಬಾರಿ ರೀ? ದಿನಕ್ಕೆ 5 ಬಾರಿ ಪ್ರಾರ್ಥನೆ. 5 ಬಾರಿ ಪ್ರಾರ್ಥನೆಯನ್ನು ಯಾಕೆ ಕೈಗೊಳ್ಬೇಕಪ್ಪ ಅಂತಂದ್ರ ಮನುಷ್ಯ ತನ್ನ ಒಂದು ಆತ್ಮಶುದ್ಧಿಗಾಗಿ ಅಥವಾ ಮನಸ್ಸಿನ ಸಂತೃಪ್ತಿಗಾಗಿ ಪ್ರತಿಯೊಬ್ಬ ಮುಸ್ಲಿಂ ಏನ್ ಮಾಡ್ಬೇಕಪ್ಪ ಅಂದ್ರೆ ದಿನಕ್ಕೆ 5 ಬಾರಿ ಪ್ರಾರ್ಥನೆಯನ್ನು ಕೈಗೊಳ್ಬೇಕಂತ ಹೇಳ್ತಾರೆ. ಹಾಗಾದ್ರೆ 5 ಬಾರಿ ಯಾವಾಗಪ್ಪ ಅಂತಂದ್ರ ಮೊದಲನೇದು ಸೂರ್ಯೋದಯಕ್ಕೆ ಮುಂಚೆ, ನಂತರ ಮಧ್ಯಾಹ್ನ, ನಂತರ ಸಾಯಂಕಾಲ, ಅದಾದ ಬಳಿಕ ಸೂರ್ಯಾಸ್ತದ ಸಮಯ, ಕೊನೆಗೆ ರಾತ್ರಿ ಮಲಗುವ ಮುಂಚೆ. ಹೀಗೆ ಈ 5 ಬಾರಿ ಪ್ರತಿನಿತ್ಯವೂ ಮುಸ್ಲಿಂ ವ್ಯಕ್ತಿಯಾದವನು ಮೆಕ್ಕಾದ ಕಡೆ ಮುಖ ಮಾಡಿ ಅಲ್ಲಾನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕಂತ ಹೇಳ್ತಾರೆ. ಹೀಗಾಗಿ ಅಲ್ಲಾನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇ ಆದ್ರ ಆತನ ಮನಸ್ಸು ಪರಿಶುದ್ಧವಾಗುವುದು ಅಂತ ಹೇಳ್ತಾರೆ. ಜೊತೆಗೆ ಪ್ರತಿ ಶುಕ್ರವಾರ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಜೊತೆಗೆ ಕುರಾನಿನ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾರೆ. ಹೀಗೆ ಪ್ರತಿ ಶುಕ್ರವಾರ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸುವುದರ ಜೊತೆಗೆ ಕುರಾನಿನ ಚರ್ಚೆಯಲ್ಲಿ ಆತ ಭಾಗವಹಿಸಿದ್ದೇ ಆದ್ರ ಆತ ಪಾಪ ಕರ್ಮಗಳಿಂದ ವಿಮುಕ್ತಿ ಹೊಂದಿ
ಆತ ದೇವರನ್ನ ಒಲಿಸಿಕೊಳ್ಳುವನು ಅಂತ ಹೇಳ್ತಾರೆ. ಇದು ಮೊಹಮ್ಮದ್ ಪೈಗಂಬರ್ ಬೋಧಿಸಿರ್ತಕ್ಕಂಥ ಎರಡನೇ ಬೋಧನೆ. ಯಾವ್ದ್ರಿ? ನಮಾಜ್. ಇನ್ನು ಮೂರನೇದು ಯಾವಪ್ಪ ಅಂದ್ರ ಜಕಾತ್. ಜಕಾತ್ ಎಂದರೆ ದಾನ ಮಾಡುವುದು ಎಂದರ್ಥ. ಜಕಾತ್ ಅಂದ್ರೆ ಏನ್ರಿ? ದಾನ. ಇದರ ಪ್ರಕಾರ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ದಿನದ ಆಗಿರಬಹುದು ಅಥವಾ ತಿಂಗಳಿಂದಾಗಿರ್ಬೋದು ತನ್ನ ಒಟ್ಟು ಗಳಿಕೆಯ ಶೇಕಡ 2.5 ಪಾಲನ್ನ ಏನ್ ಮಾಡ್ಬೇಕಂತ ಹೇಳ್ತಾರಪ್ಪ ಅಂದ್ರ ದಾನ ಮಾಡ್ಬೇಕಂತ ಹೇಳ್ತಾರ. ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಗಳಿಕೆಯ, ಉದಾಹರಣೆಗೆ 10 ರೂಪಾಯಿ ದುಡ್ದಿದ್ರೆ 2.5 ರೂಪಾಯಿ, 100 ರೂಪಾಯಿ ದುಡ್ದಿತ್ತಪ್ಪ ಅಂದ್ರೆ 25 ರೂಪಾಯಿ, ಹೀಗೆ ತನ್ನ ಗಳಿಕೆಯ 2.5 ಆತ ಏನ್ ಮಾಡ್ಬೇಕಪ್ಪ ಅಂದ್ರ ದಾನ ಮಾಡ್ಬೇಕಂತ ಹೇಳ್ತಾರೆ. ಯಾವುದರ ಉನ್ನತಿಗಾಗಿ ದಾನ ಮಾಡ್ಬೇಕಂತ ಹೇಳ್ತಾರಪ್ಪ ಅಂತಂದ್ರ ತಮ್ಮ ಧರ್ಮದ ಉನ್ನತಿಗಾಗಿ ಆಗಿರ್ಬೋದು ಹಾಗೂ ಬಡವರಿಗೆ ಸಹಾಯ ಮಾಡುವ ಹಿನ್ನೆಲೆಯಿಂದಾಗಿರ್ಬೋದು. ಹೀಗೆ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ತಾನು ಗಳಿಸಿದ ಒಟ್ಟು ಹಣದಲ್ಲಿನ ಶೇಕಡ 25% ಆತ ದಾನ ಮಾಡ್ಬೇಕಂತ ಹೇಳ್ತಾರೆ. ಹೀಗೆ ದಾನ ಮಾಡಿದ್ದೇ ಆದ್ರೆ ಆತ ತನ್ನ ಧರ್ಮವನ್ನ ಉನ್ನತೀಕರಿಸಬಹುದು ಅಂತ ಹೇಳ್ತಾರೆ. ಜೊತೆಗೆ ಮತ್ತೊಂದು ಮಾತು ಏನಂತ ಹೇಳ್ತಾರಪ್ಪ ಅಂತಂದ್ರ ಈ ಜಕಾತನ್ನ ಮುಸ್ಲಿಂ ವ್ಯಕ್ತಿ ಅನುಸರಿಸಿದ್ದೇ ಆದ್ರ ಇದರಿಂದ ನಾವು ಏನ್ ಮಾಡಬಹುದಪ್ಪ ಅಂತಂದ್ರ ಬಡವ ಮತ್ತು ಶ್ರೀಮಂತರ ಮಧ್ಯೆ ಸಮಾನತೆಯನ್ನ ತರಬಹುದಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಜಕಾತನ್ನ ಅನುಸರಿಸದೇ ಹೋದ್ರ ಅವನ ಮೇಲೆ ಋಣಭಾರ ಬೀಳುವುದು ಅಂತ ಹೇಳ್ತಾರೆ. ಯಾರ್ರೀ? ಮೊಹಮ್ಮದ್ ಪೈಗಂಬರರು. ಹೀಗೆ ಈ ಹಿನ್ನೆಲೆಯಲ್ಲಿ ಇಸ್ಲಾಂ ಧರ್ಮದ ಮೂರನೇ ಬೋಧನೆ ಆತ್ಮ ಅಂದ್ರೆ ಜಕಾತ್. ಜಕಾತ್ ಎಂದರೆ ದಾನ ಮಾಡುವುದು ಎಂದರ್ಥ. ಇನ್ ನಾಲ್ಕನೇದು ಆತ್ಮ ಅಂದ್ರೆ ರೋಜಾ. ರೋಜಾ ಎಂದರೆ ಉಪವಾಸ ಎಂದರ್ಥ. ಇಸ್ಲಾಂ ಧರ್ಮವನ್ನ ಅನುಸರಿಸುವ ವ್ಯಕ್ತಿ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನ ಕೈಗೊಳ್ಬೇಕಂತ ಹೇಳ್ತಾರೆ. ಎಷ್ಟು ದಿನಗಳ ಕಾಲಪ್ಪ ಅಂತಂದ್ರ 29 ರಿಂದ 30 ದಿನಗಳ ಕಾಲ ಉಪವಾಸ ವ್ರತವನ್ನ ಆಚರಣೆ ಮಾಡ್ಬೇಕಂತ ಹೇಳ್ತಾರೆ. ಈ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರ ಮನುಷ್ಯನ ಆತ್ಮ ಶುದ್ಧಿಗಾಗಿ. ಪ್ರತಿ ಮನುಷ್ಯ ತನ್ನ ಆತ್ಮವನ್ನ ಶುದ್ಧೀಕರಿಸಿಕೊಳ್ಳಬೇಕಾದ್ರ ಆತ ರಂಜಾನ್ ತಿಂಗಳಲ್ಲಿ ಉಪವಾಸ ವ್ರತವನ್ನ ಆಚರಣೆ ಮಾಡ್ಬೇಕಂತಾರೆ. ಆದ್ರೆ ಈ ಉಪವಾಸ ವ್ರತದಲ್ಲಿ ಕೆಲವೊಂದಿಷ್ಟು ಜನರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ವಿನಾಯಿತಿ ನೀಡ್ತಾರೆ. ಹಾಗಾದ್ರೆ ಯಾರ್ಯಾರಿಗೆ ವಿನಾಯಿತಿಪ್ಪ ಅಂತಂದ್ರ ರೋಗಿಗಳಾಗಿರ್ಬೋದು ಅಥವಾ ರೋಗಗ್ರಸ್ತ ವ್ಯಕ್ತಿಗಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು. ಇವರಿಗೆ ಏನಾಗತ್ತಪ್ಪ ಅಂತಂದ್ರ ಈ ಉಪವಾಸ ವ್ರತದಿಂದ ಕೆಲವೊಂದಿಷ್ಟು ವಿನಾಯಿತಿಯನ್ನು ಕೊಡ್ತಾರ. ಆದ್ರೆ ಉಳಿದಂತೆ ಇಸ್ಲಾಂ ಧರ್ಮವನ್ನು ಅನುಸರಿಸುವ ಪ್ರತಿ ವ್ಯಕ್ತಿ ಈ ರೋಜಾವನ್ನ ಅನುಸರಿಸಿದ್ದೇ ಆದ್ರ ಆತ ತನ್ನ ಹೃದಯವನ್ನ ಶುದ್ಧಗೊಳಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ತನ್ನ ಆಸೆ ಮತ್ತು ಆಕಾಂಕ್ಷೆಗಳನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ಅಂತ ಹೇಳ್ತಾರೆ. ಯಾರ್ರೀ? ಮೊಹಮ್ಮದ್ ಪೈಗಂಬರ್. ಹೀಗಾಗಿ ಮೊಹಮ್ಮದ್ ಪೈಗಂಬರ್ ಪ್ರಕಾರ ಈ ರೋಜಾವನ್ನ ಆಚರಣೆ ಮಾಡುವುದು ಆತ್ಮಶುದ್ಧಿಗೋಸ್ಕರ ಈ ರೋಜಾವನ್ನ ಆಚರಣೆ ಮಾಡಿದ್ದೇ ಆದ್ರ ಆತ ತನ್ನ ಹೃದಯವನ್ನ ಶುದ್ಧಿಗೊಳಿಸಿಕೊಳ್ಳಬಹುದು. ಜೊತೆಗೆ ಆಸೆ ಮತ್ತು ಆಕಾಂಕ್ಷೆಗಳನ್ನ ಸಮತೋಲನ ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮುಂದುವರೆದಂತೆ ಇಸ್ಲಾಂ ಧರ್ಮದಲ್ಲಿ ಅತಿ ಹೆಚ್ಚಿನ ಶ್ರದ್ಧೆಯುಳ್ಳಂತ ವ್ಯಕ್ತಿ ತನ್ನ ಉಪವಾಸದ ಕೊನೆಯ 10 ದಿನಗಳನ್ನ ಮಸೀದಿಯಲ್ಲಿ ಕಳೆಯಬಹುದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂತಂದ್ರ ಒಂದು ಕುರಾನಿನಲ್ಲಿ ಕಂಡು ಬರತಕ್ಕಂಥ ಒಂದು ವ್ಯಾಖ್ಯಾನದ ಪ್ರಕಾರ ರಂಜಾನ್ ತಿಂಗಳಿನ 1 ದಿನ ಮೊಹಮ್ಮದ್ ಪೈಗಂಬರರು ಬಂದು ಕುರಾನವನ್ನ ವ್ಯಾಖ್ಯಾನಿಸಿದರು ಅಂತ ಹೇಳ್ತಾರೆ. ಏನಂತ ಹೇಳ್ತಾರ್ರಿ? ಮೊಹಮ್ಮದ್ ಪೈಗಂಬರಿಂದ ಕುರಾನ್ ವ್ಯಾಖ್ಯಾನಿಸಲ್ಪಟ್ಟಿತು ಅಂತ ರಂಜಾನ್ ತಿಂಗಳಿನ ಯಾವುದೋ ಒಂದು ದಿನ. ಹೀಗೆ ಈ ರೀತಿಯ ಒಂದು ಉಪವಾಸ ವ್ರತವನ್ನು ಆಚರಣೆ ಮಾಡಿದ ಕೊನೆಯ ದಿನದಂದು ಮುಸ್ಲಿಂ ವ್ಯಕ್ತಿಗಳೆಲ್ಲ ಕೂಡಿಕೊಂಡು ಪರಸ್ಪರ ಏನ್ ಮಾಡ್ತಾರಪ್ಪ ಅಂದ್ರೆ ಶುಭಾಶಯವನ್ನು ಕೋರ್ತಾರೋ. ಜೊತೆಗೆ ಆ ರಂಜಾನ್ ಮುಗಿಯುವ ಕೊನೆಯ ದಿನವನ್ನ ಈದ್ ಉಲ್ ಫಿತರ್ ಅಂತಕ್ಕಂಥ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಹೀಗೆ ಇದು ಏನಪ್ಪಾ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್ ಬೋಧಿಸಿರ್ತಕ್ಕಂಥ 4ನೇ ಒಂದು ಬೋಧನೆ ರೋಜಾ. ಇನ್ನು ಕೊನೆಯ ಬೋಧನೆ ಯಾವತ್ತ ಅಂದ್ರೆ ಹಜ್. ಹಜ್ ಎಂದರೆ ಪವಿತ್ರ ಯಾತ್ರೆ ಎಂದರ್ಥ. ನಾವು ಹಿಂದೂಗಳು ಹೆಂಗ ಕಾಶಿಗೆ ಪವಿತ್ರ ಯಾತ್ರೆಯನ್ನು ಕೈಗೊಳ್ತೀವಿ, ಹಂಗ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಆತ ಮೆಕ್ಕಾ ಯಾತ್ರೆಯನ್ನ ಕೈಗೊಳ್ಬೇಕಂತ ಹೇಳ್ತಾರೆ.
ಹೀಗಾಗಿ ಕಾರಣ ಏನಪ್ಪಾ ಅಂತಂದ್ರ ಆತ ಪವಿತ್ರ ಯಾತ್ರೆಯನ್ನ ಕೈಗೊಂಡಿದ್ದೇ ಆದ್ರ ಸ್ವರ್ಗದ ಬಾಗಿಲು ಅವರಿಗಾಗಿ ತೆರೆದಿರುತ್ತದೆ ಅಂತಕ್ಕಂಥ ಒಂದು ನಂಬಿಕೆ ಯಾರೆಲ್ಲ ಐತ್ರಿ? ಇಸ್ಲಾಂ ಧರ್ಮೀಯರಲ್ಲಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಹಜ್ ಯಾತ್ರೆಯನ್ನು ಕೈಗೊಳ್ತಾರೆ. ಹಾಗಾದ್ರೆ ಹಜ್ ಯಾತ್ರೆನ ವರ್ಷಾನುಪೂರ್ತಿ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರ ವರ್ಷದಲ್ಲಿ 3 ತಿಂಗಳುಗಳ ಕಾಲ ಮಾತ್ರ ಏನಾಗಿರ್ತೈತಪ್ಪ ಅಂದ್ರೆ ಚಾಲ್ತಿಯಲ್ಲಿರುತ್ತೆ. ಯಾವಪ್ಪ ಅಂತಂದ್ರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ವರ್ಷದ ಈ 3 ತಿಂಗಳುಗಳ ಕಾಲ ಮಾತ್ರ ಏನ ಅರೇಬಿಯಾದಲ್ಲಿ ಕಂಡುಬರ್ತಕ್ಕಂಥ ಮೆಕ್ಕಾದ ಯಾತ್ರೆ ಚಾಲ್ತಿಯಲ್ಲಿರ್ತೈತಿ ಅಥವಾ ಓಪನ್ ಆಗಿರುತ್ತೆ. ಇನ್ನು ಉಳಿದ 9 ತಿಂಗಳ ಕಾಲ ಮೆಕ್ಕಾ ಯಾತ್ರೆ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ವರ್ಷದಲ್ಲಿ ಕಂಡು ಬರ್ತಕ್ಕಂಥ ಈ 3 ತಿಂಗಳ ಅವಧಿಯಲ್ಲಿಯೇ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಜೀವನದ ಅವಧಿಯಲ್ಲಿ ಒಮ್ಮೆಯಾದರೂ ಏನ್ ಮಾಡಬೇಕಪ್ಪ ಅಂತಂದ್ರೆ ಈ ಮೆಕ್ಕಾ ಯಾತ್ರೆಯನ್ನ ಕೈಗೊಳ್ಬೇಕಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಮೆಕ್ಕಾ ಯಾತ್ರೆಯನ್ನ ಕೈಗೊಂಡಿದ್ದೇ ಆದ್ರೆ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿಯ ಪರಿಪೂರ್ಣತೆಯ ಸಂಕೇತ ಅಂತ ನಂಬ್ತಾರೆ. ಹೀಗಾಗಿ ಆತ ಮೆಕ್ಕಾ ಯಾತ್ರೆಯನ್ನ ಕೈಗೊಂಡಿದ್ದೇ ಆದ್ರೆ ಅವನ ಜೀವನ ಸಂಪೂರ್ಣಗೊಳ್ಳುವುದು ಅಂತ ಹೇಳ್ತಾರೆ. ಇನ್ನು ಇದರ ಜೊತೆಗೆ ಇನ್ನೂ ಹೆಚ್ಚಾಗಿ ಏನಪ್ಪಾ ಅಂತಂದ್ರ ಮೆಕ್ಕಾ ಯಾತ್ರೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಮೆಕ್ಕಾದಲ್ಲಿ ಇರ್ತಕ್ಕಂಥ ಕಾಬಾ ಶಿಲೆಯನ್ನ 7 ಬಾರಿ ಪ್ರದಕ್ಷಿಣೆ ಹಾಕ್ಬೇಕಂತ ಹೇಳ್ತಾರೆ. ಎಷ್ಟು ಬಾರಿ? 7 ಬಾರಿ ಪ್ರದಕ್ಷಿಣೆ ಹಾಕ್ಬೇಕಂತ ಹೇಳ್ತಾರೆ. ಹೀಗೆ 7 ಬಾರಿ ಪ್ರದಕ್ಷಿಣೆ ಹಾಕಿದ್ದೇ ಆದ್ರೆ ಆತ ಪಾಪ ಕರ್ಮಗಳಿಂದ ವಿಮುಕ್ತಿ ಹೊಂದುವನು ಅಂತಕ್ಕಂಥ ಒಂದು ನಂಬಿಕೆ ಐತಿ. ಹೀಗೆ ಈ 5 ಮುಖ್ಯ ತತ್ವಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಇಸ್ಲಾಂ ಧರ್ಮದಲ್ಲಿ. ಹೀಗಾಗಿ ಈ 5 ತತ್ವಗಳನ್ನ ನಾವು ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳಂತ ಹೇಳ್ತೀವಿ. ಇನ್ನು ಈ 5 ತತ್ವಗಳನ್ನು ಹೊರತುಪಡಿಸಿ ಇನ್ನುಳಿದಂತೆ ಕಂಡು ಬರ್ತಕ್ಕಂಥ ತತ್ವಗಳು ಯಾವಪ್ಪ ಅಂತಂದ್ರೆ ಇದರಲ್ಲಿ ಯಾರು ಪಾಪಿಗಳಲ್ಲ, ಯಾರು ಕೆಟ್ಟವರಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಮೊಹಮ್ಮದ್ ಪೈಗಂಬರರು ನಾನು ಪ್ರತಿಯೊಬ್ಬ ವ್ಯಕ್ತಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿದ್ದೇನೆ, ಕೆಟ್ಟ ಮಾರ್ಗವನ್ನು ತೋರಿಸಿದ್ದೇನೆ. ಹೀಗಾಗಿ ಆತ ಸನ್ಮಾರ್ಗವನ್ನು ಹೊಂದಬೇಕಾದ್ರೆ ಆತ ಇಸ್ಲಾಂ ಧರ್ಮಗಳನ್ನ ಅನುಸರಿಸಬೇಕಂತ ಹೇಳ್ತಾರು. ಅಷ್ಟೇ ಅಲ್ಲದೆ ಮುಂದುವರೆದಂತೆ ಅವರ ತತ್ವಗಳು ಯಾವಪ್ಪ ಅಂತಂದ್ರೆ ಚಟಗಳನ್ನ ತ್ಯಜಿಸಬೇಕಂತ ಹೇಳ್ತಾರೆ. ಉದಾಹರಣೆಗೆ ಹಂದಿ ಮಾಂಸವನ್ನ ಸೇವನೆ ಮಾಡುವುದಾಗಿರ್ಬೋದು, ಜೂಜಾಟ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು. ಹೀಗೆ ಈ ಒಂದು ದುಶ್ಚಟಗಳಿಂದ ಮನುಷ್ಯ ಹೊರಬರಬೇಕಂತ ಹೇಳ್ತಾರೆ. ಇದಾದ ಬಳಿಕ ಅಹಮದರು ಬೋಧಿಸಿರ್ತಕ್ಕಂಥ ಇತರ ತತ್ವಗಳು ಯಾವಪ್ಪ ಅಂತಂದ್ರೆ ಮಹಿಳೆಯರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಅವರಲ್ಲಿ ವಿನಯತೆಯನ್ನ ಮತ್ತು ಗೌರವವನ್ನ ತೋರ್ಬೇಕಂತ ಹೇಳ್ತಾರು. ಅಷ್ಟೇ ಅಲ್ಲದೆ ಬಡವರು, ವೃದ್ಧರು ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ ಮತ್ತು ಅನುಕಂಪವನ್ನ ತೋರ್ಬೇಕಂತ ಹೇಳ್ತಾರು. ಇದಾದ ಬಳಿಕ ಅವರ ಕೊನೆಯ ಒಂದು ತತ್ವ ಯಾವಪ್ಪ ಅಂತಂದ್ರೆ ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕ. ತಪ್ಪು ಮಾಡಿದವರನ್ನ ಅಲ್ಲ ಶಿಕ್ಷಿಸುತ್ತಾನೆ, ಒಳ್ಳೆಯವರನ್ನ ಅಲ್ಲ ಕಾಪಾಡುತ್ತಾನೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಹೀಗೆ ಒಟ್ಟಾರೆಯಾಗಿ ಮೊಹಮ್ಮದ್ ಪೈಗಂಬರರ ಬೋಧನೆಗಳಲ್ಲಿ ಮುಖ್ಯವಾಗಿ ನಾವು ಈ 5 ಬೋಧನೆಗಳನ್ನ ತಿಳ್ಕೊಂಡ್ರೆ ಸಾಕು. ಇನ್ನುಳಿದಂತೆ ಕಂಡು ಬರ್ತಕ್ಕಂಥ ಬೋಧನೆಗಳು ಅವು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಕಂಡು ಬರ್ತಕ್ಕಂಥ ಒಂದು ಬೋಧನೆಗಳು. ಹೀಗೆ ಮೊಹಮ್ಮದ್ ಪೈಗಂಬರರ ಬೋಧನೆಗಳನ್ನು ನೋಡಿದ ನಂತರ ಮುಂದುವರೆದ ನಾವೇನ್ ಮಾಡಪ್ಪ ಅಂದ್ರ ಇಸ್ಲಾಂ ಧರ್ಮದ ಪಂಥಗಳ ಬಗ್ಗೆ ತಿಳ್ಕೊಂಡು. ಇಸ್ಲಾಂ ಧರ್ಮದ ಪಂಥಗಳು ಅಂತ ಬಂದಾಗ 2, ಒಂದು ಸುನ್ನಿ, ಇನ್ನೊಂದು ಶಿಯಾ. ಇಲ್ಲಿ ಮತ್ತೆ ಸುನ್ನಿ ಮತ್ತು ಶಿಯಾ ಅಂತ ಯಾರನ್ನ ಕರಿಬೇಕು ಮತ್ತು ಈ 2 ಪಂಥಗಳು ಯಾಕೆ ಆರಂಭ ಆದಪ್ಪ ಅಂತಂದ್ರ ಮೊಹಮ್ಮದ್ ಪೈಗಂಬರ್ ನಂತರ ಆತನ ಅಳಿ ಆಗಿರ್ಬೋದು ಮತ್ತು ಇತರೆ ವ್ಯಕ್ತಿಯಾದಂಥ ಸ್ನೇಹಿತನಾದಂಥ ಅಬೂ ಬಕರ್ ಆಗಿರ್ಬೋದು, ಇವರು ಇಸ್ಲಾಂ ಧರ್ಮವನ್ನ ಮುನ್ನಡೆಸ್ತಕ್ಕಂಥ ಕಾರ್ಯವನ್ನು ಕೈಗೊಳ್ತಾರೋ. ಆದ್ರೆ ಆ ಸಂದರ್ಭದಲ್ಲಿ ಅಬೂ ಬಕರ್ ಮತ್ತು ಇತರೆ ವ್ಯಕ್ತಿಗಳ ಮಧ್ಯೆ ಕೆಲವೊಂದಿಷ್ಟು ಅಂತಃಕಲಹಗಳು ಮತ್ತು ಕಚ್ಚಾಟಗಳು ಕಂಡು ಬರ್ತಾವ. ಅಂತ ಸಂದರ್ಭದಲ್ಲಿ ಅಖಂಡ ಇಸ್ಲಾಂ ಧರ್ಮ ಏನಾಕತ್ತಪ್ಪ ಅಂದ್ರ 2 ಪಂಥಗಳಾಗಿ ಮಾರ್ಪಡತ್ತೆ. ಒಂದನ್ನ ಸುನ್ನಿ ಅಂತ ಕರಿತೀವಿ, ಇನ್ನೊಂದನ್ನ ಶಿಯಾ ಅಂತ ಕರಿತೇವೆ. ಹಾಗಾದ್ರೆ ಸುನ್ನಿ ಅಂತ ಯಾರನ್ನ ಕರಿತಾರಪ್ಪ ಅಂತಂದ್ರ ಮೊಹಮ್ಮದ್ ಪೈಗಂಬರನ ಉತ್ತರಾಧಿಕಾರಿಗಳಾದಂತಹ ಅಬೂ ಬಕರ್, ಓಮರ್, ಉತ್ಮನ್ ಇವರ ಅನುಯಾಯಿಗಳನ್ನ ಏನಂತ ಕರೀತಾರ್ರಿ? ಸುನ್ನಿಗಳಂತ ಕರೀತಾರೆ. ಮೊಹಮ್ಮದ್ ಪೈಗಂಬರನ ಉತ್ತರಾಧಿಕಾರಿಗಳಾದಂತ ಅಬೂ ಬಕರ್, ಓಮರ್, ಉತ್ಮನ್ನರ ಅನುಯಾಯಿಗಳನ್ನ ಸುನ್ನಿಗಳಂತ ಕರೀತಾರು. ಇನ್ನು ಶಿಯಾಗಳಂತ ಯಾರನ್ನ ಕರೀತಾರಪ್ಪ ಅಂತಂದ್ರ ಮೊಹಮ್ಮದ್ ಪೈಗಂಬರರ ಅಳಿಯನಾದಂತಹ ಆಲಿ. ಈ ಅಲಿಯ ಅನುಯಾಯಿಗಳನ್ನ ಶಿಯಾಗಳಂತ ಕರೀತಾರೆ. ಒಟ್ಟಾರೆಯಾಗಿ ಪೈಗಂಬರರ ಸಾವಿನ ನಂತರ ಅಖಂಡ ಇಸ್ಲಾಂ ಧರ್ಮ
ಸುನ್ನಿ ಮತ್ತು ಶಿಯಾ ಅಂತಕ್ಕಂಥ ಎರಡು ಪಂಥಗಳಾಗಿ ಮಾರ್ಪಡುತ್ತೆ. ಇನ್ನು ಇದಾದ ಬಳಿಕ ಇಸ್ಲಾಂ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಹಬ್ಬಗಳ ಹಿನ್ನೆಲೆಗೆ ಬಂದಾಗ, ಹಬ್ಬಗಳಪ್ಪ ಅಂದ್ರೆ ಆಲ್ರೆಡಿ ಹೇಳದಂತೆ ರಂಜಾನ್ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಮೊಹರಂ ಆಗಿರ್ಬೋದು, ಹೀಗೆ ಈ ರೀತಿಯಾದಂಥ ಒಂದು ಹಬ್ಬಗಳು ನಮ್ಗೆ ಕಂಡು ಬರ್ತಾವೆ. ಹೀಗೆ ಇದಿಷ್ಟೇನಪ್ಪ ಅಂತಂದ್ರೆ ಇಸ್ಲಾಂ ಧರ್ಮ ಹಾಗೂ ಆ ಇಸ್ಲಾಂ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ಮೊಹಮ್ಮದ್ ಪೈಗಂಬರರ ಆರಂಭಿಕ ಜೀವನ, ಹಿಜ್ರಾಶಿಕೆಯ ಘಟನೆ ಹಾಗೂ ಮೊಹಮ್ಮದ್ ಪೈಗಂಬರರ ಬೋಧನೆಗಳು, ಮೊಹಮ್ಮದ್ ಪೈಗಂಬರರಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಇಸ್ಲಾಂ ಧರ್ಮದ ಪಂಥಗಳು, ಇಸ್ಲಾಂ ಧರ್ಮದ ಹಬ್ಬಗಳು. ಹೀಗೆ ಇದರೊಂದಿಗೆ ಇವತ್ತಿನ ಕ್ಲಾಸನ್ನು ಮುಕ್ತಾಯಗೊಳಿಸಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.